हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಭಾನುವಾರ ವಚನಗಳಿಂದ 2-3 ಒಳ್ಳೊಳ್ಳೆ ಹಾಡು ಶನಿವಾರ ಮಾತ್ರವೇ ಬರುವವರಿಗೆ ಲಭ್ಯವಿಲ್ಲದಾಗಿರುತ್ತದೆ. ಅದರಿಂದ ಅವೆರಡು ಹಾಡನ್ನ ಈಗ ಹಾಡ್ತೇನೆ. ತ್ರೈಲೋಕ್ಯ ಶ್ರೀರಾಮಕೃಷ್ಣರ ಆಶಯದ ಮೇರೆಗೆ ಹಾಡ್ತಾ ಇದ್ದೇನೆ. ನಿನ್ನೊಲವಿನ ಬಡಿಲೊಳಗಿ ನಿನ್ನೆಡೆಗೆ ಕಣ್ಣ ಚಾಚಿ ಓ ತಾಯಿ ಎಂದುವೆ. ನಿನ್ನೊಲವಿನ ಬಡಿಲೊಳಗಿ ನಿನ್ನೆಡೆಗೆ ಕಣ್ಣ ಚಾಚಿ ಓ ತಾಯಿ ಎಂದುವೆ. ಚಿದಾನಂದ ರಸದಿಯಲ್ಲಿ ಮಾಯೋಗ ನಿದ್ರೆಯಲ್ಲಿ ಚಿದಾನಂದ ರಸದಿಯಲ್ಲಿ ಮಾಯೋಗ ನಿದ್ರೆಯಲ್ಲಿ ನಾನು ಮುಳುಗಿ ಹೋಗುವೆ, ನಾನು ಮುಳುಗಿ ಹೋಗುವೆ ಓ ತಾಯಿ ಎನ್ನುವೆ. ನಿನ್ನೊಲವಿನ ಮಡಿಲೊಳಗಿ ನಿನ್ನೆಡೆಗೆ ಕಣ್ಣ ಚಾಚಿ ಓ ತಾಯಿ ಎನ್ನುವೆ. ತೆರೆದೆಲೆಗಳ ಮುಚ್ಚಲಾರೆ ಭಯದಲ್ಲಿ ದೀನನಾದೆ. ತೆರೆದೆಲೆಗಳ ಮುಚ್ಚಲಾರೆ ಭಯದಲ್ಲಿ ದೀನನಾದೆ. ನಿನ್ನೊಲವಿನ ಮಡಿಲಿನಲ್ಲಿ ಸ್ನೇಹಾಂತರದ ಸೆಳೆಯಲಿ. ನಿನ್ನೊಲವಿನ ಮಡಿಲಿನಲ್ಲಿ ಸ್ನೇಹಾಂಚಲದ ಸೆಳೆಯಲಿ. ನನ್ನ ನೆನೆಸು ಎನ್ನುವೆ, ನನ್ನ ನೆನೆಸು ಎನ್ನುವೆ, ನನ್ನ ನೆನೆಸು ಎನ್ನುವೆ. ಈಗ ಇನ್ನೊಂದು ಹಾಡು ಹೇಳ್ತಾ ಇದ್ದಾನೆ. ನನ್ನ ಲಜ್ಜೆಯ ನೀಗಿ ನನ್ನ ಮಾನವ ಉಳಿಪ. ನನ್ನ ಲಜ್ಜೆಯ ನೀಗಿ ನನ್ನ ಮಾನವನುಳಿಪ. ನೀನಲ್ಲದಿನ್ನಾರು ಗತಿಯು ನನಗೆ. ನನ್ನ ಲಜ್ಜೆಯ ನೀಗಿ ನನ್ನ ಮಾನವನುಳಿಪ. ನೀನಲ್ಲದಿನ್ನಾರು ಗತಿಯು ನನಗೆ. ನೀನೆನ್ನ ಪ್ರಾಣಪತಿ ನೀನೆನ್ನ ಪ್ರಾಣಪತಿ ನೀ
ನೀನೆನ್ನ ಪ್ರಾಣಪತಿ ನೀನೇ ಪ್ರಾಣಾಧಾರ ನೀನೆನ್ನ ಆಲಂಬನವು ದೇವದಾಸಗೆ ನೀನೆನ್ನ ಪ್ರಾಣಪತಿ ನೀನೇ ಪ್ರಾಣಾಧಾರ ನೀನೆನ್ನ ಆಲಂಬನವು ವೇದಾಸಗೆ ಈಗ ಶ್ರೀರಾಮಕೃಷ್ಣ ಇಚ್ಛೆ ಮೇರೆಗೆ ಇನ್ನೊಂದು ಹಾಡು ಹೇಳ್ತಾ ಇದ್ದಾನೆ. ನಿನ್ನ ಪಾದ ಸೇರುತ್ತ ಜಾತಿ ಕುಲದ ಅಭಿಮಾನವ ದೂರಗೈಯುತ್ತ ನಿಂದನು ನಿನ್ನ ಪಾದ ಸೇರುತ್ತ ಜಾತಿ ಕುಲದ ಅಭಿಮಾನವ ದೂರಗೈಯುತ್ತ ನಿಂದನು ಲಜ್ಜೆ ಭಯದ ದೂಡಿ ನಾನೇ ಕಾಣೆ ಪಯಣಿಗನಾದೆನು ನಿನ್ನ ಪಾದದ ನೆರಳ ಸೇರುತ್ತ ಜಾತಿ ಕುಲದ ದೂರಗೈಯುತ್ತ ನಿಂದೆನು ಲಜ್ಜೆ ಭಯಗಳ ದೂಡಿ ನಾನೇ ಕಾಣೆ ಪಯಣಿಗನಾದೆನು ಜಗದ ಮಂದಿಯ ಜೊತೆಗೆ ನೀಗಿದರೆನ್ನ ನಿಂದಿಸಿ ತೊಳೆದರು ಜಗದ ಮಂದಿಯ ಜೊತೆಗೆ ನೀಗಿದರೆನ್ನ ನಿಂದಿಸಿ ತೊಳೆದರು ನಿನ್ನ ಕೃಪೆಗೆ ಎಲ್ಲ ಬಾಳೆಯ ಸಹಿಸಿ ನಿನ್ನೆಡೆ ಬಂದೆನು ಸಹಿಸಿ ನಿನ್ನೆಡೆ ಬಂದೆನು ನೀನೆ ನನ್ನ ಸರೆಯು ಗುರುವೆ ಕೊಲ್ಲು ಇಲ್ಲವೇ ಕಾಪಿರು ನೀನೆ ನನ್ನ ಸರೆಯು ಗುರುವೆ ಕೊಲ್ಲು ಇಲ್ಲವೇ ಕಾಪಿರು ನಿನ್ನ ಮಹಿಮೆಯು ನನ್ನ ಗೌರವದಲ್ಲಿ ಎಂಬುದ ನೆನಪಿರು 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 ನೀನೆ ನನ್ನ ಸರೆಯು ಗುರುವೆ ಕೊಲ್ಲು ಇಲ್ಲವೇ ಕಾಪಿರು ನಿನ್ನ ಮಹಿಮೆಯು ನನ್ನ ಗೌರವದಲ್ಲಿ ಎಂಬುದು ನೆನಪಿರು ನನ್ನ ಎದೆಯ ನನ್ನ ಎದೆಯ ಧೀರಾಜ ನೀರೇ ನನ್ನ ಬಲವಿನ ಕಿಡಿಯು ನನ್ನ ಎದೆಯ ಧೀರಾಜ ನೀರೇ ನನ್ನ ಬಲವಿನ ಕಿಡಿಯು ನಿನಗೆ ತಿಳಿದಲು ನಡೆಸು 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 ನಿನಗೆ ತಿಳಿದಲು ನಡೆಸು
ಈಗ ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಾತುಕತೆ ಮುಂದುವರಿಸ್ತಾ ಇದ್ದಾರೆ. ತ್ರೈಲೋಕ್ಯನೇ ಮೊದಲಾದ ಭಕ್ತರಿಗೆ ಹೇಳ್ತಾ ಇದ್ದಾರೆ, ದೇಹದ ಸುಖ ದುಃಖ ಇದ್ದೇ ಇವೆ. ಯಾವ ಮಾರ್ಗವೂ ಆತನಿಗೆ ತೋರಿ ಬರ್ತಾ ಇಲ್ಲ. ಭಗವಂತ ನಮ್ಮನ್ನ ಕೆಲವು ವೇಳೆ ಸುಖದಲ್ಲಿ ಕೆಲವು ವೇಳೆ ದುಃಖದಲ್ಲಿ ಇಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳೋದು ಕಾರಣ ಏನು ಅಂತ ಹೇಳಿದ್ರೆ, ಮಾಸ್ಟರ್ ಮಾಷಿಯ ಮೊದಲೇ ಒಂದು ವಾಕ್ಯ ಬಂದಿದ್ದಾರೆ, ನರೇಂದ್ರ ಪರಮಹಂಸರ ಮುಂದುಗಡೆ ನೆಲದ ಮೇಲೆ ಕುಳಿತಿದ್ದಾನೆ ಅಷ್ಟೇ. ಮಾಸ್ಟರ್ ಮಾಷಿಯ ಬಂದದಷ್ಟೇ. ನರೇಂದ್ರ ಪರಮಹಂಸರ ಮುಂದುಗಡೆ ನೆಲದ ಮೇಲೆ ಕುಳಿತಿದ್ದಾನಂತೆ. ಶ್ರೀರಾಮಕೃಷ್ಣರು ತ್ರೈಲೋಕ್ಯನೇ ಮೊದಲಾದ ಭಕ್ತರಿಗೆ ಇದ್ದಕ್ಕಿದ್ದಂತೆ ಹೇಳ್ತಾ ಇದ್ದಾರೆ, ದೇಹದ ಸುಖ ದುಃಖ ಇದ್ದೇ ಇವೆ. ಯಾವ ಮಾರ್ಗವೂ ಆತನಿಗೆ ತೋರಿ ಬಂದಿಲ್ಲ. ಆತನಿಗೆ ಅಂದ್ರೆ ಯಾರಿಗೆ? ಮನುಷ್ಯನಿಗೆ ಅಂತ ಒಂದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಆ ನರೇಂದ್ರನ ವಿಚಾರವನ್ನು ಕೂಡ ನೆನಪಿಗೆ ತಂದುಕೊಳ್ಬೇಕಾಗುತ್ತೆ. ನರೇಂದ್ರ ಬಹಳ ಕಷ್ಟದಲ್ಲಿದ್ದಾನೆ, ಅದು ಮುಂದಿನ ವಾಕ್ಯದಲ್ಲಿ ಗೊತ್ತಾಗುತ್ತೆ. ತ್ರೈಲೋಕ್ಯ ಹೇಳ್ತಾನೆ, ಅದೇನೋ ನಿಜ, ನರೇಂದ್ರನ ಮೇಲೆ ಭಗವಂತನ ದಯೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದು ಅಲ್ಲಿನ ಆ ಸನ್ನಿವೇಶದಲ್ಲಿ ಆ ಮಾತುಗಳು ಹಾಗಾಗಿ ಅರ್ಥವಾಗಿ ಬಿಡುತ್ತವೆ. ಆದರೆ ಮಾಸ್ಟರ್ ಮಾಷಿಯ ಯಾವುದೋ ಸಂಬಂಧವನ್ನು ಕೊಡದೆಯೇ ಅಲ್ಲಿ ಹೇಗೆ ಬಂತು ಹಾಗೆ ಬಂದಿಟ್ಟಿದ್ದಾನೆ. ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸ್ವಲ್ಪ ಹಿಂದು ಮುಂದನ್ನ ಗಮನಿಸಬೇಕಾಗುತ್ತೆ ಮತ್ತು ಹಿನ್ನೆಲೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ನರೇಂದ್ರನ ತಂದೆ ತೀರಿ ಹೋಗಿದ್ದಾನೆ. ಆ ತಂದೆ ಬಹಳ ದೊಡ್ಡ ವಕೀಲ, ಬೇಕಾದಷ್ಟು ಸಂಪಾದನೆ ಮಾಡಿದ್ದ. ಸಂಪಾದನೆ ಮಾಡಿದ್ದಕ್ಕಿಂತ ಹೆಚ್ಚು ಖರ್ಚು ಮಾಡಿಬಿಟ್ಟ. ದುಂದು ವೆಚ್ಚ ಮಾಡ್ತಾ ಇದ್ದಾನೋ ಎಂಬಂತೆ ಖರ್ಚು ಮಾಡ್ತಾ ಇದ್ದಾನೆ. ಅವನು ಬಂಧು ಬಳಗದವರೆಲ್ಲರಿಗೂ ಕೂಡ ಮತ್ತು ಸುತ್ತಮುತ್ತಲಿರತಕ್ಕಂಥವರೆಲ್ಲರಿಗೂ ಕೂಡ ಹಾಗೂ ಅವನನ್ನು ಬಂದು ಕೇಳಿದವರೆಲ್ಲರಿಗೂ ಕೂಡ ಎತ್ತಿ ಹೇಗೆ ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ಸುತ್ತಮುತ್ತ ಜನ ಅವನಿಗೆ ಹೆಸರೇ ಇಟ್ಬಿಟ್ಟಿದ್ರು, ಧಾತಾ ವಿಶ್ವನಾಥ ಅಂತ. ಧಾತಾ ವಿಶ್ವನಾಥ ಅಂತ ಹೆಸರು. ಧಾತಾ ಅಂದ್ರೆ ದಾನಿ ಕೊಡ್ತಕ್ಕಂಥವ್ರು. ಧಾತಾ ವಿಶ್ವನಾಥ, ದಾತ ದಾನಿ, ಮಹಾದಾನಿ ವಿಶ್ವನಾಥ ಅಂತ ಕೊಂಡಾಡಿಸ್ಕೊಂಡಿದ್ದೇನೋ ಸರಿಯೇ. ಅವನು ಚೆನ್ನಾಗಿ ಕೊಂಡಾಡಿಸ್ಕೊಂಡ. ಆಮೇಲೆ ಕಣ್ಮುಚ್ಚಿದ. ಮನೆಯವರಿಗೆ ಒಂದು ತಾಪತ್ರಯ ಬಂತು. ಎಂಥ ತಾಪತ್ರಯ ಅಂತ ಹೇಳಿದ್ರೆ, ಸಾಲಗಾರರು ಬಂದು ಹೊತ್ಕೊಳ್ಳೋಕೆ ಶುರು ಮಾಡಿದ್ರು. ಎಲ್ಲವನ್ನು ಕೂಡ ಆ ಸಾಲಕ್ಕೆ ವಜಾ ಮಾಡ್ಕೊಳ್ಳೋದಕ್ಕೆ ಹೊರಟು. ಏನೇನಿದೆಯೋ ಇದು ಬಂದದನ್ನೆಲ್ಲ ಎಳ್ಕೊಂಡು ಹೋದ್ರು ಆ ಸಾಲದ ಬದಲಿಗೆ ಅಂತ ಬಿಟ್ಟಿದೆ. ವಿಶ್ವನಾಥ ದತ್ತ ಮರಣ ಹೊಂದಿದ ಮರುಕ್ಷಣದಲ್ಲೇ ಇವರು ಭಿಕಾರಿಗಳಾಗಬೇಕಾಯಿತು. ನರೇಂದ್ರ ಅಪ್ರತಿಮ ಸಾಹಸಿ, ಪ್ರತಿಭಾವಂತ, ನೋಡೋದಕ್ಕೂ ಕೂಡ ದಿಢೀರ್ ಸ್ಫೂರ್ತಿ ಉಂಟಾಗುವಂತಹ ವ್ಯಕ್ತಿತ್ವ. ಯಾರು ಕಂಡ್ರೆ ಅವನಿಗೆ ಒಲಿಯಲೇಬೇಕು ಅಂತಹ ವ್ಯಕ್ತಿತ್ವ. ಆದರೆ ಅವನ ವಿಧಿ ಅಥವಾ ಶ್ರೀರಾಮಕೃಷ್ಣ ಇಚ್ಛೆ ಎಂಥದ್ದು, ಅವನಿಗೆಲ್ಲೂ ಕೆಲಸ ಸಿಗಲಿಲ್ಲ. ಈ ರೀತಿಯಲ್ಲಿ ಅವನು ಭಯಂಕರ ಕಷ್ಟಕ್ಕೆ ಗುರಿಯಾಗಿದ್ದಾನೆ. ಶ್ರೀರಾಮಕೃಷ್ಣ ಹಾಗೂ ಸ್ವಾಮಿ ವಿವೇಕಾನಂದ, ವೀರ ಸನ್ಯಾಸ ವಿವೇಕಾನಂದರಲ್ಲಿ ಅವನು ಯಾವ ಬಗೆಯ ಕಷ್ಟವನ್ನು ಅನುಭವಿಸಬೇಕಾಯಿತು ಅಂತಂದ್ರ ವಿವರಪೂರ್ಣ ವರ್ಣನೆಯಲ್ಲಿ ಓದಿಕೊಳ್ಬಹುದು. ಅದನ್ನ ಗಮನಿಸಿದಂತಹ ತ್ರೈಲೋಕ್ಯ ಹೇಳ್ತಾ ಇದ್ದಾನೆ, ಭಗವಂತ ಶ್ರೀರಾಮಕೃಷ್ಣರಾಗೆ ಭಗವಂತ ನಮ್ಮನ್ನ ಕೆಲವು ವೇಳೆ ಸುಖದಲ್ಲಿರ್ತಾನೆ, ಕೆಲವು ವೇಳೆ ದುಃಖದಲ್ಲಿರ್ತಾನೆ ಎಂಬ ವಿಷಯನೋ ಅದೇನು ನಿಜ. ಆದರೆ ನರೇಂದ್ರನ ಮೇಲೆ ಭಗವಂತನ ದಯೆ ಉಂಟಾಗತ್ತೆ. ಯಾಕಂತಂದ್ರೆ ನಿಮ್ಮ ಕೃಪೆ ಇರುತ್ತಲ್ಲ,
ನಿಮ್ಮ ಆಸರಿಗೆ ಬಂದಿದ್ದಾನಲ್ಲ ಆತ, ಆದ್ರಿಂದ ಅವನಿಗೆ ಭಗವಂತನ ಕೃಪೆ ಆಗುತ್ತೆ ಅಂದ್ರೆ ನಿನ್ನ ಕೃಪೆ ಆಗುತ್ತೆ ಅಂತ ಈ ಒಂದು ಧಾಟಿಯಲ್ಲಿ ಅವ್ರು ಹೇಳ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣರು ನಗ್ತಾ ನಗ್ತಾ ಹೇಳ್ತಾರೆ, ಇನ್ಯಾವಾಗ ಅವನಿಗೆ ಭಗವಂತನ ದಯ ಉಂಟಾಗುತ್ತೆ ಅಂತ ಹೇಳ್ತೀಯಲ್ಲ, ಯಾವಾಗ ಅದು ನೋಡು, ಕಾಶಿಯ ಅನ್ನಪೂರ್ಣ ಛತ್ರದಲ್ಲಿ ಎಲ್ಲರಿಗೂ ಊಟ ಸಿಗುತ್ತೆ ಅನ್ನೋದೇನೋ ನಿಜ. ಆದ್ರೆ ಕೆಲವರು ಸಾಯಂಕಾಲದವರೆಗೂ ಹಸಿದು ಕುಳಿತಿರ್ಬೇಕಾಗುತ್ತೆ ಅಷ್ಟೇ. ಕಾಶಿಯಲ್ಲಿ ಅನ್ನಪೂರ್ಣ ಛತ್ರ, ಅನ್ನಪೂರ್ಣೇಶ್ವರಿ ಅಲ್ಲಿ ಬಹಳ ಪ್ರಧಾನವಾದಂತಹ ದೇವತೆ. ಕಾಶಿ ವಿಶಾಲಾಕ್ಷಿ ಎಷ್ಟು ಪ್ರಧಾನವಾದಂತಹ ದೇವಿಯೋ ಅಷ್ಟೇ ಪ್ರಧಾನವಾದ ದೇವಿ ಅನ್ನಪೂರ್ಣ. ಆದ್ರೆ ಕಾಶಿಯಲ್ಲಿ ಯಾರೂ ಕೂಡ ಉಪವಾಸ ಬೀಳೋದಿಲ್ಲ ಅಂತ ಒಂದು ಮಾತಿದೆ. ಸಂಜೆ ಹೊತ್ತಿಗೆ ಅಥವಾ ರಾತ್ರಿ ಮಲ್ಕೊಳ್ಳೋದ್ರ ಮೊದಲೇ ಒಂದು ಹೊತ್ತು ಊಟದ ವ್ಯವಸ್ಥೆ ಹಾಗೆ ಆಗುತ್ತಂತೆ. ಆದ್ರೆ ಅದೇನು ನಿಜ, ಸಂಜೆ ಬೆಳಕು ಕಾಯಬೇಕಾಗುತ್ತೆ ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನ ನರೇಂದ್ರನಿಗೆ ಅನ್ವಯಿಸಿದ್ರೆ ನಿಜ, ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡದೇನು ನಿಜ, ಆದ್ರೆ ನರೇಂದ್ರನಿಗೆ ಸ್ವಲ್ಪ ನಿಧಾನಕ್ಕಾಗುತ್ತದು ಅಂತ ಸೂಚನೆ ಕೊಡ್ತಾ ಇದ್ದಾರೆ. ನರೇಂದ್ರನ ಕಷ್ಟಗಳು ಹೋಗುತ್ತವೆ, ಅದು ಸ್ವಲ್ಪ ನಿಧಾನ ಅಂತನ್ನುವ ಧ್ವನಿ ಆ ಮಾತಿನಲ್ಲಿ, ಆ ಒಂದು ಸೂಚನೆ ಸಿಗುತ್ತೆ. ಯಾತಕ್ಕೆ ನಿಧಾನ? ಅದಕ್ಕೂ ಹಿನ್ನೆಲೆ ಇದೆ. ಶ್ರೀರಾಮಕೃಷ್ಣರು ನರೇಂದ್ರನ ಕಷ್ಟವನ್ನು ಗುರುತಿಸಿದ್ದಾರೆ, ಆದರೂ ಕೂಡ ಸುಮ್ಮನಿದ್ದಾರೆ. ನರೇಂದ್ರ ಸ್ವಾಭಿಮಾನಿ, ಅದರಿಂದ ಶ್ರೀರಾಮಕೃಷ್ಣರಿಗೆ ಅವನು ಸಲಾಮಿಯನ್ನು ಹಾಕಲಿಲ್ಲ. ನಾನೇ ಪ್ರಯತ್ನ ಮಾಡಿ ಉದ್ಯೋಗವನ್ನ ಪಡೆದು ಸಂಸಾರವನ್ನು ನಡೆಸ್ತೇನೆ, ಯಾತಕ್ಕಾಗೋದಿಲ್ಲ ಅಂತ ಪ್ರತಿ ಆಫೀಸಿನ ಬಾಗಿಲು ತಡೆದ. ಕೆಲವು ಬಾಗಿಲುಗಳು ಮೊದಲೇ ಮುಚ್ಕೊಂಡಿದ್ವು, ಇನ್ ಕೆಲವು ಬಾಗಿಲುಗಳು ಇವನನ್ನು ಕಂಡು ಮುಚ್ಕೊಂಡ್ವು. ಇವನ ಎದುರಿಗೇನೆ ಬಾಗಿಲು ಮುಚ್ಕೊಂಡ್ವು. ಈ ರೀತಿಯಲ್ಲಿ ಅವನಿಗೆ ಜೀವನೋಪಾಯಕ್ಕೆ ವ್ಯವಸ್ಥೆ ಆಗದೆ ಹೋಯಿತು. ತ್ರಾಹಿ ಮಾಂ ಪಾಹಿ ಮಾಂ ಅಂತನ್ನುವ ಸ್ಥಿತಿಗೆ ಬಂದ. ಆಗ ಅವನು ಶ್ರೀರಾಮಕೃಷ್ಣ ಬಳಿಗೆ ಬಂದು ಅಂಗಲಾಚಿ ಬೇಡ್ಕೊಳ್ತಾನೆ, ನೋಡಿ ಹೇಗಿದ್ರು ನಿಮ್ ಕಾಳಿ ಬೇಕಾದ್ದನ್ನು ಕೊಡಬಲ್ಲಳು, ದಯವಿಟ್ಟು ನನ್ನ ಪರವಾಗಿ ಒಂದು ಮಾತು ಹೇಳಬಾರ್ದೆ, ಬಹಳ ಕಷ್ಟದಲ್ಲಿದ್ದೇನೆ, ಇನ್ನಾಗೋದಿಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾನೆ, ಗಾಳಿ ದೇವಾಲಯಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ನೀನು ಹೋಗು, ನೀನೇ ಕೇಳ್ಕೋ, ಅದೇ ನಾನು ಯಾಕೆ ಕೇಳಬೇಕು ಮಧ್ಯವರ್ತಿ? ಬ್ರೋಕರ್ ಕೆಲಸ ನಾನು ಯಾತಕ್ಕೆ ಮಾಡ್ಲಿ ಅಂತ ಶ್ರೀರಾಮಕೃಷ್ಣರು ಹಾಗೆ ಹೇಳಿದ ಯಾತಕ್ಕೆ? ಅದಕ್ಕೂ ಒಂದು ಹಿನ್ನೆಲೆ ಇದೆ. ಈ ನರೇಂದ್ರ ಸೋಹಂ 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 ಅಹಂ ಬ್ರಹ್ಮಾಸ್ಮಿ ನಿರಾಕಾರ ಅರಬ್ರಹ್ಮ ಅಂತ ಹೇಳ್ಕೊಂತಿರ್ತಾ ಇದ್ರು. ಕಾಳಿಗೆ ಬಗ್ಗೋದಕ್ಕೆ ಅವನ ಅಭಿಮಾನ ಬಿಡ್ತಾ ಇಲ್ಲ. ಕಾಳಿ ಯಾವ ಲೆಕ್ಕ? ಅಖಂಡ ಪರಬ್ರಹ್ಮದಲ್ಲಿ ಈ ಕಾಳಿ ಎಲ್ಲಿದ್ದಾರೆ ಅಂತನ್ನುವ ಭಾವ ಅವನದ್ದು. ಇದನ್ನ ಸರಿಪಡಿಸದೆ ಹೋದ್ರೆ ಶ್ರೀರಾಮಕೃಷ್ಣರು ತನ್ನ ನರೇಂದ್ರನ ಮೂಲಕ ಯಾವ ಕೆಲಸವನ್ನು ಮುಂದೆ ಮಾಡ್ಕೊಳ್ಬೇಕಾಗಿದೆಯೋ ಅದು ಮಾಡ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಅದು ಅವರಿಗೆ ಗೊತ್ತು. ಸಾಕಾರ ನಿರಾಕಾರ ಎರಡನ್ನೂ ಕೂಡ ಜಗತ್ತು ಒಪ್ಪಿಕೊಳ್ಳುವಂತೆ ಮಾಡಬೇಕಾಗಿದೆ ಶ್ರೀರಾಮಕೃಷ್ಣ. ದೇವರ ಹೆಸರಿನಲ್ಲಿ ಯಾವುದೇ ಬಗೆಯ ಜಗಳವೂ ಕೂಡ ಇರಬಾರದು, ಭಿನ್ನಾಭಿಪ್ರಾಯ ಕೂಡ ಇರಬಾರದು. ಅಂಥ ಒಂದು ದಿವ್ಯವಾದ ವಾತಾವರಣವನ್ನು ಈ ಜಗತ್ತಲ್ಲಿ ನಿರ್ಮಾಣ ಮಾಡಬೇಕು ಅಂತ ಇರತಕ್ಕಂಥ ಒಂದು ಉದ್ದೇಶ ಶ್ರೀರಾಮಕೃಷ್ಣ. ಅದಕ್ಕೆ ಆ ಮಾಸ್ಟರ್ ಮಾಷೆ ನೀವು ನೋಡಿ ಮೊದಲಿಂದ ನೀವು ನೋಡ್ತಾ ಬಂದಿದ್ದೀರಿ. ನಿರಾಕಾರ ಯಾರದ್ದು, ಸಾಕಾರವೂ ಕೂಡ ಅವನದ್ದೇ, ಭೇದ ಇಲ್ಲ ಅಂತನ್ನೋದನ್ನ ನಾನಾ ರೀತಿಯಲ್ಲಿ ಹೇಳಿ
ಕೇವಲ ನಿನ್ನ ವಿಚಾರದಿಂದ ಇದನ್ನ ಅರ್ಥ ಮಾಡೋದು ಪ್ರಯತ್ನ ಪಡಬೇಡ. ನಿನ್ನ ವಿಚಾರವನ್ನೆಲ್ಲ ಬದಿ ಹೊತ್ತು, ನಿನ್ನ ಲೆಕ್ಕಾಚಾರದ ಬುದ್ಧಿನೆಲ್ಲ ಬದಿ ಹೊತ್ತು ಸುಮ್ಮನೆ ಒಪ್ಪಿಕೋ. ಯಾಕೆಂದ್ರೆ ವಿಚಾರದಿಂದ ಅರ್ಥವಾಗುವಂತ ಅಂಶ ಅಲ್ಲ ಇದು ಅಂತ ಬಗೆಯಾಗಿ ಹೇಳ್ತೇನೆ. ನಾವು ನೆನಪು ಮಾಡ್ಕೊಳ್ಬೇಕು. ಅದರಿಂದ ಶ್ರೀರಾಮಕೃಷ್ಣ ಉದ್ದೇಶ ಏನಿತ್ತು? ದೇವರ ಕುರಿತಾಗಿ ತಮ್ಮ ಅಭಿಪ್ರಾಯವೇ ಸರಿ, ಅದಕ್ಕಿಂತ ಬೇರೆ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ಲ, ಸರಿ ಅಲ್ಲ ಅಂತ ಈ ರೀತಿಯಲ್ಲ ಅಬದ್ಧವಾಗಿ ಮಾತನಾಡಬಾರ್ದು. ಭಗವಂತನ ಕುರಿತಾಗಿ ಏನೇನು ಮತಗಳೆಲ್ಲ ಇದೆಯೋ, ಅಭಿಪ್ರಾಯಗಳೆಲ್ಲ ಇದೆಯೋ ಅವೆಲ್ಲವೂ ಸರಿ. ಅವರವರ ದೃಷ್ಟಿಯಲ್ಲಿ ಅದನ್ನು ಸರಿ. ಪರಮಾತ್ಮ ಒಪ್ಕೊಳ್ತಾನೆ. ನಮಗೆ ಯಾತಕ್ಕೆ ಅದ್ರ ಚಿಂತೆ, ನಮಗೆ ಯಾತಕ್ಕೆ ಅದ್ರ ತಲೆನೋವು, ಪರಮಾತ್ಮ ನೋಡ್ಕೊಳ್ತಾನೆ ಇತ್ಯಾದಿ ಬಗೆಯಾಗಿ ಹೇಳಿದ್ದಾರೆ. ಈ ನರೆಯಿಂದ ಆ ಬ್ರಾಹ್ಮಣ ಸಮಾಜದ ಪ್ರಭಾವದಿಂದಾಗಿ ಕೇವಲ ನಿರಾಕಾರವಾದವನ್ನೇ ತನ್ನ ತಲೆಯೊಳಗೆ ತುಂಬಿಕೊಂಡಿದ್ದಾನೆ. ಆ ಪಾಶ್ಚಾತ್ಯರ ಚಿಂತನವನ್ನು ಬೇರೆ ಅಧ್ಯಯನ ಮಾಡಿ ತನ್ನ ಆ ನಿರಾಕಾರವಾದವನ್ನೇ ಇನ್ನಷ್ಟು ಬಲಿಷ್ಠಗೊಳಿಸಿಕೊಂಡಿದ್ದಾನೆ ತನ್ನ ಮನಸ್ಸಿನೊಳಗಡೆ. ಇದನ್ನು ಹೋಗಲಾಡಿಸಬಾರದೆ ಹೋದ್ರೆ ಶ್ರೀರಾಮಕೃಷ್ಣ ಏನು ಮಾಡೋದು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ತ್ರಾಹಿಮಾಂ ಪಾಹಿಮಾಂ ಸ್ಥಿತಿಗೆ ತಂದಿದ್ದಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಬೇರೆ ಕಾಳಿ ಬೇರೆ ಅಲ್ಲ. ಕಾಳಿಯಲ್ಲಿ ವಿಗ್ರಹದ ರೂಪದಲ್ಲಿ ಕುಳಿತಿದ್ದಾರೆ, ಇವರು ಇಲ್ಲಿ ವ್ಯಕ್ತವಾಗಿ ಕುಳಿತಿದ್ದಾರೆ. ಈಗ ತಾವು ಯಾವ ಒಂದು ಉದ್ದೇಶದಿಂದ ದಾರಿಗಳಿಗೆ ಬಂದಿದ್ದಾರೋ ಅದನ್ನು ನಡೆಸಬೇಕಲ್ಲ. ಅವರಿಗೆ ಪ್ರಧಾನವಾದಂತಹ ಒಬ್ಬ ಸಹಾಯಕ ಯಾರು ಅಂತಂದ್ರೆ ಈ ನರೇಂದ್ರ. ಆದ್ರಿಂದ ಅವನನ್ನ ಆ ಸ್ಥಿತಿಗೆ ತಂದಿದ್ದಾರೆ. ಈಗ ಅವನು ಇವರ ಪಾದಕ್ಕೆ ಬಂದಿದ್ದಾನೆ. ಅಲ್ಲಿ ಏನ್ ಕೇಳ್ಕೊಳ್ತಾ ಇದ್ದಾನೆ? ನಿಮ್ ಕಾಳಿ, ಇವನ್ ಕಾಳಿ ಅಲ್ಲ. ಇವನ್ ಪರಬ್ರಹ್ಮನ ಕಾಳಿಯನ್ನು ಮಾಡೋಕ್ಕಾಗಿಲ್ಲ. ಪರಬ್ರಹ್ಮ ಎಲ್ಲ ದೇವದೇವಿಯರ ಆಶ್ರಯ ಸ್ಥಾನ. ದೇವದೇವಿಯರೇ ಇಲ್ಲ. ಈ ನಿರಾಕಾರವಾದಿಗಳ ಧೋರಣೆಯಲ್ಲಿ ಇತರ ದೇವದೇವಿಯರೇ ಇಲ್ಲ. ಇದ್ರೂ ಕೂಡ ಆ ಪರಬ್ರಹ್ಮದ ಒಳಗೆ ಅಂತಹ ಪರಬ್ರಹ್ಮವನ್ನ ಇವನು ಆರಾಧಿಸ್ತಾ ಇರೋದು. ಆದ್ರೆ ಆ ಪರಬ್ರಹ್ಮ ಏನು ಮಾಡಲಾರದೆ ಈ ಆಕಾಶದಲ್ಲಿ ಸುಮ್ಮನೆ ಇದೆ. ಇವನು ಆ ಪರಬ್ರಹ್ಮದ ಒಳಗಡೆ ಇಲಿಗಿಲಿ ಒದ್ದಾಡ್ತಾ ಇದ್ದಾನೆ. ಆದ್ರೂ ಅಭಿಮಾನ ಬಿಲ್ಲಿದೆ ನೋಡಿ. ಶ್ರೀರಾಮನು ಹೇಳ್ತಾರೆ, ಮನೆಯವರೆಗೂ ಕೂಡ ಅಹಂ 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 ಅಂತ ಹೇಳ್ತಾ ಇರ್ತಂಥದ್ದು. ಆ ಹಸುವಿನ ಕಥೆ ಹೇಳ್ತಾರಲ್ಲ, ಬಹಳ ಸ್ವಾರಸ್ಯವಾಗಿದೆ ಆ ಕಥೆ. ಹಸು ಹಂಬ 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 ಅಂತ ಹೇಳಿದ್ರೆ ಅದು ಅಹಂ ಅಹಂ ಅಂತೆ. ಅದು ನಾವೆಲ್ಲ ಬರೀ ಹಂಬ ಹಂಬ ಅಂತ ಹೇಳ್ತಾ ಇದೆ, ಹಸುವೆ ಆಗ್ತಾ ಇದೆ, ಅದಕ್ಕೋಸ್ಕರ ಕರೀತಾ ಇದೆ. ಅದಕ್ಕೆ ಶ್ರೀರಾಮಕೃಷ್ಣ ಅರ್ಥ ಕೊಟ್ಟಿದ್ದಾರೆ. ಅದು ಅಹಂ ಅಂತ ಹೇಳ್ತಾ ಇದೆ ಅಂತ. ಅಷ್ಟು ಸೊಕ್ಕಂತೆ ಅಂತೆ. ಆ ಹಸು ಕಟುಕದ ಕೈಗೆ ಸೇರುತ್ತೆ ಮನೆಗೆ. ಅಲ್ಲಿ ಅದನ್ನು ಕತ್ತರಿಸಿ ಅದರ ಚರ್ಮವನ್ನ ಹದಬಡಿಸಿ ಡೋಲು ತಯಾರಿಸಿ ಬಾಜಿಸಿದ್ರೆ ಆಗಲೂ ಕೂಡ ಅದರ ಅಹಂ ಬಡಪೆಟ್ಟಿ ಬಿಟ್ಟೋಗುವುದಿಲ್ಲಂತೆ. ಹಂ 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 ಅಂತ ಹೇಳುತ್ತಂತ. ಡೋಲು ಬಾರಿಸುವಾಗ ಹಂ ಹಂ ಇನ್ನೇನಿದೆ ಎಲ್ಲ ಇದರ ಅಹಂಕಾರ ಇನ್ನೂ ಹೋಗಲಿಲ್ವಲ್ಲ ಅಂತಂದ್ರೆ ಅದರ ಕರುಳನ್ನ, ಹಸುವಿನ ಶರೀರದ ಕರುಳನ್ನ ತೆಗೆದು ತಂತಿಕರ ಮಾಡಿ ಅದನ್ನ ಹತ್ತಿ ಎಕ್ಕುವ ಯಂತ್ರಕ್ಕೆ ಬಿಗಿದು ಹತ್ತಿ ಎಕ್ಕುವಾಗ ಅಂತ ಹೇಳ್ತಂಥದ್ದು. ಅದು ಸುಮ್ಮನೆ ತೊಮ್ ಅಂತ ಹೇಳ್ತಾ ಇರುತ್ತೆ. ಶ್ರೀರಾಮಕೃಷ್ಣ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ತುಮು ಅಂತ. ತುಮು ಅಂದ್ರೆ ನೀನು. ಹಾಗೆ ಅದನ್ನು ಹೊರಿಗೊಳಿಸಿ ಹತ್ತಿ ಎಕ್ಕುವ ಯಂತ್ರಕ್ಕೆ ಕಟ್ಟಿ ಬಿಗಿದು ಪಟ್ಟಾಗ ಏಟು ತುಮು ಅಂದ್ರೆ ಅಲ್ಲಿವರೆಗೆ ಬರ್ಬೇಕಾಗುತ್ತೆ ಮನುಷ್ಯ. ನಾನಲ್ಲ ನೀನು ಅಂತ ಹೇಳಬೇಕಾಗುತ್ತೆ. ಆದ್ರೆ ಇವನು ಇನ್ನು ಆ ಡೋಲಿನ ಸ್ಥಿತಿಯಲ್ಲಿದ್ದಾನೆ. ಕಡದಾಯ್ತು. ಬೇಕಾದಷ್ಟು ಅವನ ಅಹಂಕಾರ ಎಲ್ಲ ಮರ್ದನವಾಗಿದೆ. ಅಹಂಕಾರದ ಮರ್ದನವಾಗಿದೆ. ಆದ್ರೂ ಸ್ವಲ್ಪ ಇನ್ನೂ ಅಹಂ ಅಹಂ ಅಂತ ಹೇಳ್ತಾ ಇದೆ. ಅದರಿಂದಲೇ ಹೇಳ್ತಾ ಇದ್ದೇನೆ, ನಿಮ್ಮ ಕಾಳಿ ಅಂತ. ನಿಮ್ಮ ಕಾಳಿನ ಸ್ವಲ್ಪ ಕೇಳ್ಕೊಳ್ಳಿ. ನನ್ನ ಬಡತನ ಹೋಗುವ ಹಾಗೆ, ನನ್ನ ಊಟಕ್ಕೊಂದು ವ್ಯವಸ್ಥೆ ಆಗುವ ಹಾಗೆ, ನನ್ನ ಸಂಸಾರದ ನಿರ್ವಹಣೆ ಆಗುವ ಹಾಗೆ. ಆಗ ಶ್ರೀರಾಮಕೃಷ್ಣ
ಸೂತ್ರಧಾರ. ಯಾರ್ಯಾರನ್ನ ಹಾಗೆ ಎಲ್ಲೆಲ್ಲಿ ಹಿಡಿಬೇಕು, ಎಲ್ಲೆಲ್ಲಿ ಚೀಡಬೇಕು, ಎಲ್ಲೆಲ್ಲಿ ತಿನ್ಬೇಕು, ಎಲ್ಲೆಲ್ಲಿ ಬಿಗಿಬೇಕು, ಎಲ್ಲೆಲ್ಲಿ ಕಿರ್ಚಬೇಕು ಎಲ್ಲ ಗೊತ್ತಿದೆ ಅವರಿಗೆ. ಸತಿ ಶ್ರೀರಾಮಕೃಷ್ಣ ಭಕ್ತ ಬಹಳ ಕಷ್ಟದಲ್ಲಿದ್ದಾನೆ, ಪರಮ ಭಕ್ತ, ಅದೇ ಕಷ್ಟದಲ್ಲಿದ್ದಾನೆ. ಅವನ ಕಷ್ಟವನ್ನು ಕಂಡಂತಹ ಶ್ರೀಮಾತೆ ಶಾರದಾ ದೇವಿಯವರು ಪತಿಯೊಡನೆ ಸ್ವಲ್ಪ ತಮ್ಮ ವರ್ಚಸ್ಸನ್ನು ಬೀರೋದಕ್ಕೆ, ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹೇಳ್ತಾರೆ, ನೋಡಿ ನಿಮ್ ಭಕ್ತ ಎಷ್ಟು ಕಷ್ಟಪಡ್ತಾ ಇದ್ದಾನೆ, ನೀನು ಸ್ವಲ್ಪ ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ನನ್ನ ಕುರಿಯನ್ನ ಕತ್ತರಿಂದ ಕತ್ತರಿಸ್ಕೊಂಡು ಬರಬೇಕು, ಬಾಲದ ಕಡೆಯಿಂದ ಕತ್ತರಿಸ್ಕೊಂಡು ಬರಬೇಕು, ಅದು ನನಗೆ ಸಂಬಂಧಪಟ್ಟಿತ್ತು. ನಾನು ಯಾರು ಬೇಕಾದ್ರೂ ಕರ್ಕೊಂಡು ತಿಂತಿರೋದನ್ನ ನೋಡಿ. ಗಾಳಿ ಭಾಷೆ ಇದು. ಎಷ್ಟೇ ಇವರು ಮಾನುಷ ರೂಪಧಾರಿಯಾಗಿ ಬಂದರೂ ಕೂಡ ಆ ಒಳಗಡೆ ಬುದ್ಧಿ ಹಾಗೆ ಇರುತ್ತೆ. ಕಾಯಿ ಮೇಕೆ ಕುರಿಗಳನ್ನ ಕಡ್ದು ತಿಂದು ಅಭ್ಯಾಸವಾಗಿದೆ ನೋಡಿ. ಅದೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ನನ್ನ ಕುರಿಯನ್ನ ನಾನು ಕತ್ತರಿಂದಾದ್ರೂ ಕತ್ತರಿಸ್ಕೊಂಡು ತಿಂತಾ ಬರ್ತೀನಿ, ಬಾಲದ ಕಡೆಯಿಂದಾದ್ರೂ ಕತ್ತರಿಸ್ಕೊಂಡು ತಿಂದ್ಕೊಂಡು ತಿಂತಾ ಇರ್ತೀನಿ. ನಿನ್ಗೆ ಏನಾಗಬೇಕಾಗಿದೆ ಅಂತ ಆ ಶಾರದಾ ಮಾತೆಯವರು ಇನ್ನೊಬ್ಬಳ ಕಾಳಿ, ಅವಳಿಗೆ ಈ ಕಾಳಿ ಹೇಳ್ತಾ ಇದ್ದಾರೆ. ಏನರ್ಥ ಅದಕ್ಕೆ? ನನ್ನ ಕುರಿಯನ್ನ ಕತ್ತರಿಂದಾದ್ರೂ ಕತ್ತರಿಸ್ಕೊಂಡು ತಿಂತಾ ಇರ್ತೀನಿ, ಅಥವಾ ಬಾಲದ ಕಡೆಯಿಂದಾದ್ರೂ ಕತ್ತರಿಸ್ಕೊಂಡು ತಿಂತಾ ಇರ್ತೀನಿ ಅಂತ ಹೇಳಿದ್ರೆ ಏನರ್ಥ? ಬಾಲದ ಕಡೆಯಿಂದ ಕತ್ತರಿಸ್ಕೊಂಡು ತಿಂತಾ ಬರ್ತಾ ಇತ್ತು ಅಂತಂದ್ರೆ ಈ ಕುದುರೆ ಅಲ್ಲ, ಕುರಿ ಇದೆಯಲ್ಲ, ಬದಾಡ್ತಾ ಇರ್ಬೇಕು. ಎಲ್ಲಿ ಕತ್ತವರೆಗೂ ಕೂಡ ಆ ಕತ್ತಿ ಬಂದು ತಲುಪುವರೆಗೂ ಕೂಡ ಒದ್ದಾಡ್ತಾ ಇರಬೇಕು. ಅದು ಒದ್ದಾಡ್ತಾ ಇರಬೇಕು, ಇವರು ಆನಂದವಾಗಿ ತಿಂತಾ ಇರಬೇಕು. ಕತ್ತನ ಕಡೆಯಿಂದ ಕತ್ತರಿಸ್ಕೊಂಡು ಬರೋದು ಅಂದ್ರೆ ಗೊತ್ತೇನು? ಇದಕ್ಕಿದ್ದಾಗ ಹಾರ್ಟ್ ಫೇಲ್ ಆಗುತ್ತೆ. ಯಾತ್ರೆಯೇ ಇಲ್ಲ ನೋಡಿ, ಒಂದೇ ಏಟು 2 ತುಂಡು. ಕೆಲವು ಭಕ್ತರನ್ನ ಬಹಳ ಸಲೀಸಾಗಿ ಮುಗಿಸ್ಬಿಡ್ತಾರೆ. ಇನ್ನು ಕೆಲವು ಭಕ್ತರನ್ನ ಈ ತರ ಕಷ್ಟ ಕೊಟ್ಟು ಆನಂದ ಪಡ್ತಾ ಇವನು ಹೀಗೆ ಪ್ರಾಣ ಸಂಕಟ, ವ್ಯಕ್ತಿಗೆ ಆಟ ಅಂತ ಏನೋ ಇದೆಯಲ್ಲ, ಆ ತರ ನೋಡಿ ಏನೇನ್ ಕತೆ. ಈ ಕರುಣಾಮೇರ ಸ್ವಭಾವ ನೋಡಿ, ಈ ಕರುಣಾಮೇರ ಅರ್ಥಕೃತ ಮಾತಿನ ಧಾಟಿ ನೋಡಿ. ಆದರೆ ಆ ಭಕ್ತನ ಜೀವಕ್ಕೂ ಈ ಪರಮಾತ್ಮನ ಆತ್ಮಕ್ಕೂ ಪರಸ್ಪರ ಅದೇನೋ ಒಂದು ತಿಳುವಳಿಕೆ ಇದೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದು ಅವರು ನೋಡ್ಕೊಳ್ತಾರೆ. ನಮಗೆ ಆ ದೇವರು ತೂಗಿ ಅಂತ ಕಾಣಿಸುತ್ತೆ, ಈ ಕುರಿ ಕಷ್ಟಪಡ್ತಾ ಇದೆ ಅಂತ ಕಾಣಿಸುತ್ತೆ. ಆ ಕುರಿ ಕಷ್ಟವೂ ಇಲ್ಲ, ಅಷ್ಟೇ ಅಲ್ಲ, ತಾನು ಆ ದೇವರಿಗೋಸ್ಕರ ಕಷ್ಟಪಡೋದು ಅದಕ್ಕೊಂದು ಆನಂದ. ಇದೆಲ್ಲ ಬೇರೆ ಕತೆ, ಇದೆಲ್ಲ ಭಕ್ತರ ಭಾಷೆ. ಅಂತೂ ಇಲ್ಲಿ ಶ್ರೀರಾಮಕೃಷ್ಣ ಕುರಿ ಯಾವುದು ನರೇಂದ್ರ ಬಂದಿದ್ದಾನೆ, ಕಷ್ಟ ಕೊಡ್ತಾ ಇದ್ದಾರೆ ಒಂದೇ ಸಮಯ. ಏನು ಕೇಳ್ಕೊ ಕಾಲಿನ ಇಲ್ಲ ನೀನು ಕೇಳಿ. ಕೊನೆಗೂ ಒಪ್ಪಲೇ ಇಲ್ಲ ಶ್ರೀರಾಮಕೃಷ್ಣ, ಇವನನ್ನು ಕಳಿಸ್ಕೊಡ್ತಾರೆ. ಈ ಕಥೆ ಆಮೇಲೆ ಮುಂದೆ ಏನಾಗುತ್ತೆ ಅಂತ ಅನ್ನೋದನ್ನ ನೀವು ಆ ಪುಸ್ತಕದಲ್ಲಿ ಓದ್ಕೊಳ್ಳಿ. ಹೇಗಿದೆ ಅಡ್ವರ್ಟೈಸ್ಮೆಂಟ್? ನೀವು ಪುಸ್ತಕ ಕೊಂಡ್ಕೊಳ್ಳೋದಿಲ್ಲ, ನೀವು ಸ್ವಲ್ಪ ಹೇಳಿದ್ರು ಉಳಿದಲ್ಲ. ಅಂತಹ ಕಷ್ಟದಲ್ಲಿರ್ತಕ್ಕಂತಹ ನರೇಂದ್ರ ಅವನ ಊಟ ಸಂಜೆ ವೇಳೆ ಸಾಯಂಕಾಲದವರೆಗೂ ಅವ್ನು ಕಾಯ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಉದಾಹರಿಸಿ. ಬಳಿಕ ಇನ್ನೊಂದು ಮಾತ್ರ ಹೇಳ್ತಾ ಇದ್ದಾರೆ, ಇದು ಅದಕ್ಕೆ ಸಂಬಂಧಪಟ್ಟಂತಲ್ಲ, ಬೇರೆ ಇನ್ನೊಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಮ್ಮೆ ಹೃದಯರಾಮ ಶಂಭು ಮಲ್ಲಿಕನನ್ನ ತನ್ನ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ. ಅಂಥ ವಿಷಯಗಳಲ್ಲಿ ಈ ಶಂಭು ಮಲ್ಲಿಕನ ಸ್ವಭಾವ ಇಂಗ್ಲಿಷ್ನವರಾಗಿ. ಆತ ಹೃದಯರಾಮ ಹೇಳ್ದ, ನಾನು ಯಾಕೆ ನಿನಗೆ ದುಡ್ಡು ಕೊಡ್ಬೇಕು,
ದುಡ್ಡು ಸಂಪಾದಿಸುವ ಶಕ್ತಿ ನಿನಗಿದೆಯಲ್ಲ, ಈಗ ನೀನು ಸ್ವಲ್ಪ ದುಡ್ಡನ್ನು ಸಂಪಾದಿಸುವ ಇದೆಯಲ್ಲ, ನೀನು ಅತ್ಯಂತ ದರಿದ್ರನಾಗಿದ್ರೆ ಆಗ ಒಮ್ಮೆ ನೋಡ್ಬೋದಾಗಿತ್ತು. ಕುರುಡ, ಕುಂಟ, ಹೆಳವ ಇವರಿಗೆ ದಾನ ಮಾಡಿದ್ರೆ ಅದು ಸಾರ್ಥಕವಾಗುತ್ತೆ ಅಂದ್ಬಿಟ್ಟ. ಆಗ ಹೃದಯರಾಮ ಆತನಿಗೆ ಹೇಳ್ದ, ಸದ್ಯ ಮಹಾಶಯ, ನೀವು ಹಾಗೆಲ್ಲ ಹೇಳ್ಬೇಡಿ, ನನಗೆ ನಿನ್ ದುಡ್ಡು ಬೇಕಾಗಿಲ್ಲ, ಕಾಸು ಬೇಕಾಗಿಲ್ಲ. ಭಗವಂತನ ಕೃಪೆಯಿಂದ ನಾನು ಕುಂಟನೋ, ಕುರುಡನೋ, ಹೆಳವನೋ ಅಥವಾ ಅತ್ಯಂತ ದರಿದ್ರನೋ ಆಗಿರಲಿ ಸದ್ಯ. ನೀವು ಕೊಡೋದು ಬೇಡಿ, ನಾನು ಸ್ವೀಕರಿಸೋದು ಇಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆ ಘಟನೆಯನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಈ ರೀತಿ. ನೋಡಿ, ಆ ಶಂಭು ಬದುಕಿನ ಸ್ವಭಾವ ಎಂತಂತೆ, ಇಂಗ್ಲಿಷ್ನ ಇಂತಹ ವಿಷಯದಲ್ಲೆಲ್ಲ ಇಂಗ್ಲಿಷ್ನ ಸ್ವಭಾವ ಅಂತ. ಇಂಗ್ಲಿಷಿನ ಸ್ವಭಾವ ಎಂತದ್ದು ಅಂತ ಶ್ರೀರಾಮಕೃಷ್ಣ ತಿಳ್ಕೊಂಡಿದ್ದಾರೆ. ಆ ದಕ್ಷಿಣೇಶ್ವರದ ಕಾಡಿನ ಮೂಲೆಯಲ್ಲಿ ಕುಳಿತುಕೊಂಡು ಕೂಡ ಆ ಬ್ರಿಟಿಷರ ಸ್ವಭಾವ ಅವರ ನರನಾಡಿನೆಲ್ಲ ಬಂದರು ಶ್ರೀರಾಮಕೃಷ್ಣ. ಸಂಪಾದನೆ ಮಾಡತಕ್ಕಂಥ ಶಕ್ತಿ ಇರುವವರಿಗೆ ದಾನ ಮಾಡಬಾರದು, ಈ ಬಗೆಯ ಲೆಕ್ಕಾಚಾರ ಆ ಇಂಗ್ಲಿಷ್ನವರು. ಆದ್ರೆ ನಮ್ಮ ಭಾರತ ದೇಶದ ಸ್ವಭಾವ ಏನಂತಂದ್ರೆ, ದೇಹಿ ಅಂದ್ರೆ ಸಾಕು, ನಾಸ್ತಿ ಅಂತನ್ಬಾರದು ಅಂತ. ನಮ್ಮ ಬಳಿಗೆ ಬಂದು ಅವನು ದೇಹಿ ಅಂತ ಹೇಳಿದ್ದಲ್ಲ, ನಾಸ್ತಿ ಅಂತ ಹೇಳಿದ್ರೆ ಮಹಾ ಅಪರಾಧ ಆಗುತ್ತೆ. ಎಷ್ಟೋ ಕೊಟ್ಬಿಟ್ಟು ಕಳಿಸ್ಬಿಡ್ಬೇಕೆ ವಿನಃ ಹೋಗೋ ಇನ್ನೊಂದ್ ಕಡೆ ಹೋಗೋ ಅನ್ಬಾರ್ದು. ಸಾಕ್ಷಾತ್ ಪರಮಾತ್ಮೆ ಆ ರೂಪದಿಂದ ಬಂದು ದೇಹಿ ಅಂತಿರ್ಬೋದು, ಈ ಭಾವ ಇದೆ ನಮ್ಮ ಭಾರತದಲ್ಲಿ. ಭಗವಂತ ಯಾವ ಬಗೆಯಿಂದ ಬಂದು ನನ್ನ ಪರೀಕ್ಷೆ ಮಾಡ್ತಾನೆ ಯಾರಿಗೆ ಗೊತ್ತು. ಆದ್ರೆ ಎಲ್ಲರಿಗೂ ಕೊಡ್ತಾ, ಕೇಳಿದವರೆಲ್ಲರಿಗೂ ಕೊಡ್ತಾ ಬರೋಣ, ಈ ಭಾವ. ಕೇಳಿದವರೆಲ್ಲರೂ ಕೂಡ ಬಡವರೇ ಅಂತನ್ನೋದು ಶ್ರೀಮಾತೆ ಶಾರದಾದೇವಿಯವರ ಅಭಿಪ್ರಾಯ. ಜಯರಾಂಬಾಟಿಯಲ್ಲಿ ಬಡವರಿಗಾಗಿ ಔಷಧದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಶ್ರೀಮಂತರು ಕೂಡ ಬಂದು ಆ ವ್ಯಕ್ತಿ ಔಷಧವನ್ನು ತೆಗೆದುಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿರ್ತಾರೆ. ಬ್ರಹ್ಮಚಾರಿಗಳು, ಸೇವೆ ಮಾಡ್ತಕ್ಕಂಥ ಬ್ರಹ್ಮಚಾರಿಗಳು ಓಡ್ ಬಂದು ಅವನಿಗೆ ಹೇಳ್ತಾರೆ, ಅಮ್ಮ ನೋಡಿ, ಈ ತರ ಶ್ರೀಮಂತರು ಇವರೆಲ್ಲ ನಮ್ಗೆ ಗೊತ್ತು ಇವರೆಲ್ಲ ಶ್ರೀಮಂತರು ಅಂತ, ಆದ್ರೂ ಕೂಡ ಕ್ಯೂನಲ್ಲಿ ನಿಂತು ಆ ಬಡವರಿಗೋಸ್ಕರ ಮೀಸಲಾಗಿರ್ತಕ್ಕಂಥ ಔಷಧವನ್ನು ಸ್ವೀಕರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ಶ್ರೀಮಾತೆಯವರು ಶಾಂತವಾಗಿ ಹೇಳ್ತಾರೆ, ಕೊಡಿ ಅವರಿಗೂ ಕೊಡಿ. ಯಾರು ಬೇಕು ಅಂತಾರೋ ಅವರೆಲ್ಲ ಬಡವರು, ಯಾರು ಸಾಕು ಅಂತಾರೋ ಅವರೆಲ್ಲ ಶ್ರೀಮಂತರು, ಹಾಗೆ ಅವ್ರಿಗೂ ಕೊಡಿ. ಎಂತ ಅದ್ಭುತವಾದಂತಹ ನಿರ್ವಚನ ಇದು ನಮ್ಮ ಭಾರತದ ಸಂಸ್ಕೃತಿ. ಆ ಶಂಭು ಮನಿಕ ಹಾಗೆ ಮಾಡಿದ ಅಂತ ಶ್ರೀ ರಾಮಕೃಷ್ಣ ಅಭಿಪ್ರಾಯಪಟ್ಟು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಂತೆ, ಕುಂಟಿಗೆ ಕುಳ್ಳರಿಗೆ ಮಾತ್ರ ಕೊಡಬೇಕು ಅಂತ ಅವನ ಅಭಿಪ್ರಾಯ. ಅದಕ್ಕೆ ಹರಿರಾಮಗಳು ಮಾತನಾಡಿ ಅವನು ಮತ್ತೆ ಕೇಳಿಲ್ಲ, ಸದ್ಯ ನಾನು ಕುಂಟ ಆಗದೆ ಇರಲಿ, ಕುಂಟ ಆಗದೆ ಇರಲಿ, ನಾನೇ ದುಡ್ಡು ಕೊಡ್ತಿದ್ದೇನೆ ಮಾರಾಯ, ಸದ್ಯ ನೀನ್ ಕೊಡೋದು ಬೇಡ, ನಾನು ತಗೊಳ್ಳೋದೇ ಇಲ್ಲ. ನಾ ತಗೊಂತು ಅಂತ ಹೇಳಿದ್ರೆ ನಾಳೆ ದಿವಸ ಕುಂಟ ಆಗ್ಬೇಕೋ, ಕೊಳ್ಳಾಗ್ಬೇಕೋ, ಎರಡಾಗ್ಬೇಕೋ, ಯಾರಿಗೂ. ಪಂಜಾಬ್ ದೇಶದಲ್ಲಿ ಇವತ್ತಿಗೂ ಕೂಡ ಭಿಕ್ಷೆ ತರ್ತಕ್ಕಂಥದ್ದಿರಲೇ ಇಲ್ಲ. ಸ್ವಾಭಿಮಾನಿಗಳು ರಟ್ಟೆ ಗಟ್ಟಿರು ತನಕ ದುಡದೇ ತಿಂತೇನೆ ಅಂತ ಹೇಳ್ತಕ್ಕಂಥ ಸ್ವಭಾವ. ಇತ್ ಕಡೆ ದಕ್ಷಿಣಕ್ಕೆ ಬಂದ ಹಾಗೆ ರಟ್ಟೆ ಗಟ್ಟಿ ಇದ್ರೂ ಕೂಡ ಕೈ ಕಡದ್ಬಿಟ್ಟು ಅಥವಾ ಕಡದ್ಬಿಟ್ಟು ಅದರ ಕೈ ಬಟ್ಟೆ ಆದ್ರೂ ಸುತ್ಕೊಂಡು ಅಂತ ನಡೆಸಿ ಭಿಕ್ಷೆಯನ್ನು ಬೇಡ್ತಕ್ಕಂಥ ಒಂದು ವ್ರತ. ಶ್ರೀರಾಮಕೃಷ್ಣ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನರೇಂದ್ರಿಗೂ ಈ ಮಾತನ್ನು ಅನ್ವಯಿಸಬಹುದೋ ಏನೋ ಗೊತ್ತಿಲ್ಲ. ನರೇಂದ್ರ ಕೂಡ ಈಗ ಕೇಳ್ತಾ ಇದ್ದಾನಲ್ಲ, ಏನು ಕೊಡಮ್ಮ ಅಂತ ಕೇಳುವ ಸ್ಥಿತಿಲಿದ್ದಾರಲ್ಲ, ಹಾಗಾದ್ರೆ ಕಾಳಿ ಕೂಡ ಹೇಳ್ಬೇಕಾಗುತ್ತೆ, ನಾನು ಕೊಡ್ತಕ್ಕಂಥ ನಿಂಗೆ ಅದ್ಭುತಾಗಿ ದಾಂಡಿಗನಾಗಿದ್ದೀಯಲ್ಲ, ನಿಂಗೆಲ್ಲ ಕೊಡೋದು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾಳೆ. ಆದ್ರೆ ಅಭಿಪ್ರಾಯ ಅದಲ್ಲ. ಇಲ್ಲಿ ಇದೊಂದು ಘಟನೆಯನ್ನ
ಶ್ರೀರಾಮಕೃಷ್ಣರು ಹೇಳ್ತಾರೆ ಸ್ವಾರಸ್ಯವಾಗಿ, ಭಗವಂತ ನರೇಂದ್ರನಿಗೆ ಇನ್ನೂ ಕೃಪೆ ಮಾಡದೆ ಇರೋದನ್ನ ನೋಡಿ ಆತನ ಮೇಲೆ ಶ್ರೀರಾಮಕೃಷ್ಣ ಸಿಟ್ಟುಕೊಂಡಿದ್ದಾರೋ ಏನೋ ಎಂಬಂತೆ ಪರಮಹಂಸರು ಈ ಮಾತುಗಳನ್ನೆಲ್ಲ ಆಡಿದರು. ಆಗಾಗ ಅವರು ತಮ್ಮ ಸ್ನೇಹಪೂರಿತ ದೃಷ್ಟಿಯನ್ನ ನರೇಂದ್ರನ ಮೇಲೆ ಹಾಕುತ್ತಲೇ ಇದ್ದಾರೆ ಅಂತ ಅಂದ್ಬಿಟ್ರು. ಈ ಉದಾಹರಣೆಗಳನ್ನೆಲ್ಲ ಕೊಡುವಾಗ ಶ್ರೀರಾಮಕೃಷ್ಣರು ನರೇಂದ್ರನ ಮೇಲಿನ ಕಲಿಕಾಲದಲ್ಲೇ ಹೇಳಿದಂತೆ ನರೇಂದ್ರನ ದುರವಸ್ಥೆಯನ್ನು ನೋಡಿಯೇ ಈ ಘಟನಾವಳಿಗಳನ್ನೆಲ್ಲ ಹೇಳಿದ್ರಂತೆ. ಈ ಘಟನಾವಳಿಗಳನ್ನು ಹೇಳಿದ್ರೆ ಹೊರತು ಅವನ ಆ ದುರವಸ್ಥೆಯನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಯೋಚನೆ ಮಾಡಲೇ ಇಲ್ಲ. ಆಗಲಿ ನನಗೆ ಒಳ್ಳೆದಾಗಲಿ ಅಂತ ಹೇಳಿಲ್ಲ ಅವರು. ಯಾಕೆ ಇನ್ನೂ ತುಮು ಅನ್ನೋ ಸ್ಥಿತಿಗೆ ಒಂದು ಬರಬೇಕಾಗಿತ್ತು. ಈಗ ನರೇಂದ್ರ ಹೇಳ್ತಾ ಇದ್ದಾನೆ, ಈಗೆಲ್ಲ ನಾನು ನಾಸ್ತಿಕ ಮತ ಅದರ ಗ್ರಂಥಗಳನ್ನು ಓದ್ತಾ ಇದ್ದೇನೆ. ಸ್ವಯಂ ಅವತಾರ ವರಿಷ್ಠರಾದಂತಹ ಶ್ರೀರಾಮಕೃಷ್ಣರ ಮುಂದೆ ಈ ಹೋರ ಹೇಳ್ತಾ ಇದ್ದಾನೆ, ನಾನು ನಾಸ್ತಿಕ ಮತದ ಗ್ರಂಥಗಳನ್ನ ಓದ್ತಾ ಇದ್ದೇನೆ. ಅಂದ್ರೆ ಇನ್ನೂ ಕೂಡ ಆ ತುಮು ಅನಿಸಿನದ್ದು ಬರಲಿಲ್ಲ. ಅಹಂ ಅಂತ ಹೇಳ್ತಾ ಇದೆ ಅಂತ ಅರ್ಥ. ನಾಸ್ತಿಕ ಮತ ಅದೇನು ದೇವರಿಲ್ಲ, ದೇವರು ಬೇಕಾಗಿಲ್ಲ, ನಾನುಂಟು ನನ್ನ ರಟ್ಟೆ ಉಂಟು ಅಂತನ್ನುವ ಸ್ವಾಭಿಮಾನದ ಸ್ಥಿತಿಯನ್ನ ಮತ್ತು ಸಾಲ ಮಾಡಿ ಆದರೂ ತುಪ್ಪ ತಿಂದು ಮೆರಗಾಡಿ, ಯಾಕೆಂತಂದ್ರೆ ಸತ್ತ ಶರೀರ ಸುಟ್ಟು ಭಸ್ಮವಾದ ಮೇಲೆ ಮತ್ತೆ ಬರ್ತದೆ. ಆದ್ರಿಂದ ಸಾಲ ಮಾಡಿ ತಿನ್ನಿ, ಅದನ್ನೇ ಬಹಳ ಜನ ಈಗ ಮಾಡ್ತಾ ಇರೋದು, ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸ್ತರದಿಂದ ದೊಡ್ಡ ದೊಡ್ಡ ಮಟ್ಟದಿಂದ ನಡ್ಕೊಂಡು ಬರ್ತಾ ಇದೆ. ಚಿಕ್ಕದನ್ನ ದೊಡ್ಡವ್ರನ್ನ ಅದಕ್ಕೆ ಹೊಡಿತಾ ಇದ್ದಾರೆ. ಅದೇ ನಾಸ್ತಿಕ ಮತ ಅಂತಂದ್ರೆ ಅದೇ ನಾಸ್ತಿಕ ಮತ. ಅದು ಗ್ರಂಥಗಳು ಬೇರೆ ಇದೆಯಂತೆ, ಅದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಜಾಸ್ತಿ ಇರೋದು. ಅದನ್ನೆಲ್ಲ ಇವನು ಅಧ್ಯಯನ ಮಾಡೋಕೆ ಶುರು ಮಾಡಿದಂತೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆಸ್ತಿಕ ಮತ ನಾಸ್ತಿಕ ಮತ ಎರಡೂ ಇವೆ. ಅಂದಮೇಲೆ ಮೊದಲನೇ ಯಾಕೆ ಸ್ವೀಕರಿಸಬಾರ್ದು ಅಂತ ಪಾಪ ಹೇಳ್ಕೊಳ್ತಾ ಇದ್ದಾರೆ. ಹೇಗೆ ಸರಿಯಾಗಿ ಹತೋಟಿಗೆ ತರಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಒಂದು ಮಧುರವಾದ ಭಾಷೆಯಲ್ಲಿಯೇ ಹೇಳ್ಕೊಳ್ತಾ ಇದ್ದಾರೆ. ಯಾಕೆ ಅದನ್ನೇ ಸ್ವೀಕರಿಸಬಹುದಲ್ಲ, ಆಸ್ತಿಕ ಮತವನ್ನೇ ಸ್ವೀಕರಿಸಬಹುದಲ್ಲ ಅಂತ ಸ್ವಲ್ಪ ಸರಳ ಭಾಷೆಯಲ್ಲಿ ಶಾಂತವಾಗಿ ಹೇಳ್ತಾ ಇದ್ದಾರೆ. ಸುರೇಂದ್ರ ಹೇಳ್ತಾರಂತೆ, ಭಗವಂತ ನ್ಯಾಯಪರಾಯಣ. ಆತ ಭಕ್ತರ ಯೋಗಕ್ಷೇಮವನ್ನು ನೋಡಿಯೇ ನೋಡ್ಕೊಳ್ತಾನೆ. ನೋಡಿ, ನ್ಯಾಯಪರಾಯಣ ಅಂತಂದ್ರೇನು? ಮನುಷ್ಯ ಮಾಡಿದಂತಹ ನ್ಯಾಯದ ಕಾರ್ಯ ಅನ್ಯಾಯದ ಕಾರ್ಯ ಇವುಗಳನ್ನು ಪರಿಗಣಿಸಿ ಆ ನ್ಯಾಯಕ್ಕೆ ತಕ್ಕಂತಹ ಸತ್ಫಲ ಅನ್ಯಾಯಕ್ಕೆ ತಕ್ಕಂತಹ ದುಷ್ಫಲವನ್ನ ಕೊಡತಕ್ಕಂಥವನು ಅಂತ ಅರ್ಥ ಬರುತ್ತೆ ನೋಡಿ, ನ್ಯಾಯಪರಾಯಣ ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಒಂದು ಮಾತನ್ನ ಹೇಳ್ತಾನೆ ಆ ಸುರೇಂದ್ರ. ಆತ ಭಗವಂತನ ಯೋಗಕ್ಷೇಮವನ್ನು ನೋಡಿ ಭಕ್ತರ ಯೋಗಕ್ಷೇಮವನ್ನು ನೋಡಿಯೇ ನೋಡ್ಕೊಳ್ತಾನೆ ಅಂತ. ಯೋಗಕ್ಷೇಮ ಅಹಾಮ್ಯಹಂ ಅಂತ ಹೇಳ್ತಕ್ಕಂಥ ಮಾತನ್ನು ಭಗವಂತನಿಗೆ ಹೇಳಿದಾನಲ್ಲ, ಸೊ ನೋಡಿಯೇ ನೋಡ್ಕೊಳ್ತಾನೆ ಅಂತ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಶಾಸ್ತ್ರಗಳು ಹೇಳುತ್ತವೆ, ಯಾರು ಪೂರ್ವ ಜನ್ಮದಲ್ಲಿ ದಾನಾದಿ ಧರ್ಮ ಕಾರ್ಯಗಳನ್ನು ಮಾಡಿರ್ತಾರೋ ಅವರಿಗೆ ಈ ಜನ್ಮದಲ್ಲಿ ಧನ ದೊರೆಯುತ್ತೆ ಅಂತ. ಆದರೆ ಸತ್ಯ ಎಂಬುದೇ ಈ ಜಗತ್ತು ಭಗವಂತನ ಮಾಯೆಯಿಂದ ಜನಿತವಾಗಿದೆ, ಹುಟ್ಟಿದೆ. ಈ ಮಾಯಾ ಪ್ರಪಂಚದಲ್ಲಿ ಅನೇಕ ಗೊಂದಲಗಳಿವೆ. ಕಾರಣ ಗೀರಣ ಏನು ಗೊತ್ತಾಗೋದಿಲ್ಲ. ಇಲ್ಲಿ ಎಂಥ ಮಾತು ಹೇಳಿಬಿಟ್ರು ಶ್ರೀರಾಮಕೃಷ್ಣ. ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಲಂಗೆಲ್ಲ ಲಗಾಮಲ್ಲಿರ್ತಕ್ಕಂಥ ಪ್ರಪಂಚ ಯಾವುದನ್ನು ಕಾರಣವಾಗಿ ಹೇಳೋದು ಅಂತ ಗೊತ್ತೇ ಆಗೋದಿಲ್ಲ. ಏನ್ ಕಾರಣ ಹೇಳಿದ್ರು ಕೂಡ ಇನ್ನೊಂದು ಪ್ರಶ್ನೆ ಹೇಳುತ್ತೆ. ಈ ಜಗತ್ತಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನು ಕೇಳಿ ಅಷ್ಟಕ್ಕೂ ನಾನು ಉತ್ತರ ಕೊಡ್ತೇನೆ. ಅಷ್ಟು ಉತ್ತರವನ್ನು ಕೊಟ್ಟ ಮೇಲೂ ಕೂಡ ನಿಮ್ಮ ಪ್ರಶ್ನೆ ಮಾತ್ರ ನಿಲ್ಲುವುದಿದೆ, ಇನ್ನೊಂದು ಪ್ರಶ್ನೆ ಹಾಗೆಯೇ ನಿಂತಿರುತ್ತೆ. ಅಂತಹದ್ದು ಈ ಪ್ರಪಂಚ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಭಗವಂತನ ಕಾರ್ಯವನ್ನ ಅವನ ಕಾರ್ಯವಿಧಾನವನ್ನ ಸ್ವಲ್ಪವೂ ಅರಿಯೋದಕ್ಕೆ ಸಾಧ್ಯವಿಲ್ಲ. ಭೀಷ್ಮ ಶರಶೈಲಿಯಲ್ಲಿ ಮಲಗಿಕೊಂಡಿದ್ದಾಗ ಪಾಂಡವರು ಆತನನ್ನ ನೋಡೋದಕ್ಕೆ ಬಂದರು.
ಅವರೊಡನೆ ಕೃಷ್ಣನು ಇದ್ದ. ಇದ್ದಕ್ಕಿದ್ದ ಹಾಗೆ ಭೀಷ್ಮ ಅಳುವುದಕ್ಕೆ ಶುರು ಮಾಡಿದ. ಪಾಂಡವರು ಕೃಷ್ಣನಿಗೆ ಹೇಳಿದ್ರು, ಓ ಕೃಷ್ಣ, ಏನು ಆಶ್ಚರ್ಯ ಇತ್ತು, ಪಿತಾಮಹ ಅಷ್ಟ ವಸುಗಳಲ್ಲಿ ಒಬ್ಬ, ಇವನಂತಹ ಜ್ಞಾನಿ ಈ ಜಗತ್ತಿನಲ್ಲೇ ಇಲ್ಲ. ಈತ ಈಗ ಮೃತ್ಯು ಸನ್ನಿಹಿತವಾಗಿರುವಾಗ ಮಾಯೆಯ ದೆಸೆಯಿಂದ ಅಳ್ತಾ ಇದ್ದಾನಲ್ಲ, ಏನ್ ಕೃಷ್ಣ ಇದು? ಕೃಷ್ಣ ಹೇಳಿದ, ಭೀಷ್ಮ ಅದಕ್ಕಾಗಿ ಅಳ್ತಾ ಇಲ್ಲ, ಅದಕ್ಕೆ ಕಾರಣವನ್ನ ಆತನನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಾರಣವನ್ನು ಕೇಳಲಾಯಿತು. ಆಗ ಭೀಷ್ಮ ಹೇಳಿದ, ಕೈ ಮುಗಿದುಕೊಂಡು, ಓ ಕೃಷ್ಣ, ಭಗವಂತನ ಕಾರ್ಯ ಸ್ವಲ್ಪವೂ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಹೇಳೋದು ಯಾತ ಕೃತೆ, ಸಾಕ್ಷಾತ್ ಭಗವಂತನೇ ಪಾಂಡವರನ್ನೇ ಸದಾ ಇದ್ದಾನೆ, ಆದರೂ ಅವರ ದುರ್ದಶೆಗೆ ಪರಿಯೇ ಇಲ್ಲಲ್ಲ ಅಂತ. ಈ ಭಾವನೆ ಬಂದಾಗ ನನಗನ್ನಿಸುತ್ತೆ, ಭಗವಂತನ ಕಾರ್ಯವನ್ನು ಸ್ವಲ್ಪವೂ ಅರ್ಥಕೊಳ್ಳೋಕ್ಕಾಗೋದಿಲ್ಲ ಅಂತ. ಈ ಘಟನೆ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ. ಯಾರನ್ನ ವೇದ ಶುದ್ಧ ಆತ್ಮ ಅಂತ ಕರೆಯಿತು ಆತನನ್ನ ಭಗವಂತ ನನಗೆ ತೋರಿಸಿದ್ದಾನೆ. ಆತನೇ, ಆ ಪರಮಾತ್ಮನೇ ಕೇವಲ ಏಕಮಾತ್ರ ಅಚಲ ವಸ್ತು, ಸುಮೇರುವಿನ ಹಾಗೆ ನಿರ್ಲಿಪ್ತ ಮತ್ತು ಸುಖ ದುಃಖಗಳಿಗೆ ಅತೀತ. ಆತನ ಮಾಯಾ ಕಾರ್ಯಗಳಲ್ಲಿ ಅನೇಕ ಗೊಂದಲಗಳಿವೆ. ಇದಾದ ಮೇಲೆ ಅದು, ಅದಾದ ಮೇಲೆ ಇದು ಅಂತಕ್ಕಂಥ ನಿಯಮ ನಿಬಂಧನೆ ಯಾವುದೂ ಇಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಕೃಷ್ಣ ಇಲ್ಲಿ ಒಂದು ವಾಕ್ಯ ಹೇಳಲ್ಲ, ಮೊದಲು ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ ಅಂತ. ನಾವು ಇದನ್ನ ಅದಕ್ಕೆ ಗುಳುಂತ ನಂಬಿಡ್ತೀವಿ ಈ ವಾಕ್ಯವನ್ನ. ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ. ಹೇಳಿದ್ರೆ ಭಗವಂತ ಯಾರು, ಪರಮಾತ್ಮ ಯಾರು? ಶ್ರೀರಾಮಕೃಷ್ಣ ಯಾಕೆ ಹೇಳ್ಬೇಕಾಗಿತ್ತು? ಅಲ್ಲಿ ಮುಂದೆ ವರ್ಣನೆ ಕೊಡ್ತಾ ಇದ್ದಾರೆ. ವರ್ಣನೆ ಅದರಿಂದ ಅರ್ಥ ಮಾಡ್ಕೊಳ್ಬಹುದಾಗುತ್ತೆ. ಯಾರನ್ನ ವೇದ, 4 ವೇದ ಶುದ್ಧ ಆತ್ಮ ಅಂತ ಕರೀತೋ ಆತನನ್ನ ಭಗವಂತ ನನಗೆ ತೋರಿಸ್ಕೊಟ್ಟಿದ್ದಾನೆ. ಆ ಭಗವಂತ ಯಾರು? ಅವನು ಕೇವಲ ಏಕಮಾತ್ರ ಅಚಲ ವಸ್ತು, ಸುಮ್ಮನೆ ಇರುವಿನ ಹಾಗೆ ನಿರ್ಲಿಪ್ತ ಮತ್ತು ಸುಖ ದುಃಖಗಳಿಗೆ ಅತೀತ. ಇದು ಆ ಪರಮಾತ್ಮ ಅಂತಂದ್ರೆ ಶ್ರೀರಾಮಕೃಷ್ಣ ಅರ್ಥ ಇದು. ಹಾಗಾದ್ರೆ ಭಗವಂತ ಅಂದ್ರೆ ಯಾರು? ಕಾಳಿ. ಹಾಗಾದ್ರೆ ಭಗವಂತ ಅಂದ್ರೆ ಯಾರು? ರಾಮ, ಕೃಷ್ಣ. ಇನ್ನು ಎಷ್ಟೆಷ್ಟು ದೇವದೇವಿಯರೆಲ್ಲ ಇದ್ದಾರೋ ಅವರು ಆ ಪರಬ್ರಹ್ಮದಿಂದ ಆವಿರ್ಭವಿಸಿದಂತಹ ಅವತಾರ, ಅದನ್ನ ಶ್ರೀರಾಮಕೃಷ್ಣ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಕಾಳಿ ಆ ಪರಬ್ರಹ್ಮದಿಂದ ಆವಿರ್ಭಾವಗೊಂಡವಳು. ಲಕ್ಷ್ಮಿ, ಮಹಾಲಕ್ಷ್ಮಿ ಆ ಪರಬ್ರಹ್ಮದಿಂದ ಅವತೀರ್ಣರಾದವಳು. ಸರಸ್ವತಿ, ಮಹಾಸರಸ್ವತಿ ಆ ಪರಬ್ರಹ್ಮದಿಂದ ಅವತರಿಸಿ ಬಂದವಳು. ಭಗವಂತ ಅಂದ್ರೆ ಈ ರೀತಿಯಲ್ಲಿ ಅರ್ಥ ಶ್ರೀರಾಮಕೃಷ್ಣ. ಇಲ್ಲಿ ಒಳ್ಳೆಯವನು ಭಗವಂತ, ಸಕಲ ರೀತಿಯ ಗುಣ ಪರಿಪೂರ್ಣ ಅವನೇ ಭಗವಂತ. ಪರಬ್ರಹ್ಮ ಗುಣಾತೀತ, ಅಲ್ಲಿ ಸದ್ಗುಣವೂ ಇಲ್ಲ ದುರ್ಗುಣವೂ ಇಲ್ಲ, ಗುಣಾತೀತ, ಅದಕ್ಕೆ ಅಚಲ. ಇವನು ಅವತಾರ ಪುರುಷ, ಚಲ, ಅವನು ಉತ್ಸವ ಮೂರ್ತಿ. ಪರಬ್ರಹ್ಮ ನಿತ್ಯಮೂರ್ತಿ. ಆದ್ರಿಂದ ಇಷ್ಟ ದೇವತೆಯಾದಂತಹ ಕಾಳಿ ತನಗೆ ಆ ಪರಬ್ರಹ್ಮವನ್ನ ತೋರಿಸಿಕೊಟ್ಟಿದ್ದಾಳೆ ಅಂತನ್ನುವ ಅಂಶವನ್ನ ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ ಅಂತನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಮಾತ್ರ ಬಹುಶಃ ಅರ್ಥವಾಗುತ್ತೆ ಅಂತ ಕಾಣುತ್ತೆ. ಆಗ ಸುರೇಂದ್ರ ನಗ್ತಾನೆ ಅಂತ ಹೇಳ್ತಾನೆ, ಪೂರ್ವ ಜನ್ಮಗಳಲ್ಲಿ ದಾನಾದಿಗಳನ್ನು ಮಾಡಿದ್ರೆ ತಾನೇ
ನಮಗೆ ಈ ಜನ್ಮದಲ್ಲಿ ಐಶ್ವರ್ಯ ದೊರಕಬೇಕಾದ್ರೆ ಆದ್ರಿಂದ ನಾವು ಈ ಜನ್ಮದಲ್ಲಿ ದಾನ ಮಾಡಬೇಕು ಅಂತ ಯಾಕೆ ಹೇಳ್ತಾನೆ ಇವರು ಸುರೇಂದ್ರ ಯಾಕೆ ಹೇಳ್ತಾ ಇದ್ದಾನೆ? ಶ್ರೀರಾಮಕೃಷ್ಣ ಹೇಳಿದ್ರು, ಆ ಪರಬ್ರಹ್ಮನ ಮಾಯಾ ಕಾರ್ಯ ಇದೆಯಲ್ಲ, ಮಾಯಾ ಕಾರ್ಯ ಅದರಲ್ಲಿ ಅನೇಕ ಗೊಂದಲಗಳಿವೆ ಅಂತ ಹೇಳಿದ್ರಲ್ಲ. ಗೊಂದಲ ಅಂದ್ರೇನೋ ಜಡುಕು, ಯಾವುದು ಸರಿ ಯಾವುದು ತಪ್ಪು ಅಂತ ಬಿಡಿಸಿ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪ್ಯತ್ರ ಮೋಹಿತಾ ಅಂತ ಶ್ರೀಕೃಷ್ಣ ಭಗವದ್ಗೀತೆ ಹೇಳಿದ್ದಾನೆ. ಯಾವುದು ಸತ್ಕರ್ಮ, ಯಾವುದು ದುಷ್ಕರ್ಮ, ಯಾವುದು ನಿಷ್ಕರ್ಮ ನೈಷ್ಕರ್ಮ್ಯ, ಇದ್ರ ಕುರಿತಾಗಿ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ವಿಮೂಢರಾಗಿ ಕೊಡಲಿದ್ದಾರೆ. ಏನು ಅದು ಅಂತ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲದೆ ಕೊಡ್ತಿದ್ದಾರೆ. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪ್ಯತ್ರ ಮೋಹಿತ ಅಂತ ಅದನ್ನು ಶ್ರೀರಾಮಕೃಷ್ಣ ಹೇಳಿದಲ್ಲ. ಹಾಗೆ ಹೇಳಿದಾಗ ಮಧ್ಯದಲ್ಲಿ ಇನ್ನೊಂದು ಮಾತು ನೋಡಿ, ಇದಾದ ಮೇಲೆ ಅದು, ಅದಾದ ಮೇಲೆ ಇದು ಅಂತ ಹೇಳ್ತಿದ್ದಂತಹ ನಿಯಮ ನಿಬಂಧನೆ ಏನು ಇಲ್ಲ ಅಂತ, ಎಲ್ಲ ಒಂದು ನಿಯಮ ಇದೆ ಅಂತ ಇವನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಏನದು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ದಾನಾದಿಗಳನ್ನು ಮಾಡಿದ್ರೆ ತಾನೇ ನಮ್ಗೆ ಈ ಜನ್ಮದಲ್ಲಿ ಐಶ್ವರ್ಯ ದೊರಕಬೇಕಾದ್ರೆ, ಆದ್ರಿಂದ ನಾವು ಈ ಜನ್ಮದಲ್ಲಿ ದಾನ ಮಾಡಬೇಕು ಅಂತ. ಇಲ್ಲಿ ಒಂದು ಉದಾಹರಣೆಯ ಮೂಲಕ ಕರ್ಮದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ ಅಂತ ಸಾಬೀತುಪಡಿಸೋದಕ್ಕೋಸ್ಕರ ಈ ಸುರೇಂದ್ರ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾನೆ. ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿದ್ರೆ ಈ ಜನ್ಮದಲ್ಲಿ ನಮ್ಗೆ ಐಶ್ವರ್ಯ ದೊರಕುತ್ತೆ ಅಂತ. ಮಾವನ ಮನೆ ಆಸ್ತಿ ಸುಮ್ಮನೆ ಬಂದು ಸಿಕ್ಕಿಬಿಡುತ್ತೆ ಅಂತ. ಹಾಗೆ ಆ ಮಾವನ ಮನೆ ಆಸ್ತಿ ಸುಮ್ಮನೆ ಬಂದು ಸಿಗ್ಬೇಕಾದ್ರೆ ಅವನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ಬೇಕು? ತುಂಬಾ ದಾನ ಧರ್ಮ ಮಾಡಿರ್ಬೇಕು. ಆದ್ರಿಂದ ಒಂದು ಜನ್ಮ ದಾನ ಧರ್ಮ ಮಾಡಿ ಇವನು ಏನೇನು ತಿನ್ಬಾರ್ದು. ಮುಂದಿನ ಜನ್ಮದಲ್ಲಿ ಬೇಕಾದ್ರೆ ಸಿಗುತ್ತೆ, ತಿಂತಾ ಇರ್ಬೋದು. ಹೀಗಿದೆಲ್ಲ ಒಂದು ವಾದ ಇದೆ. ಆದ್ರೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಈ ಜನ್ಮದಲ್ಲಿ ಒಂದು ತುತ್ತು ಅನ್ನ ಸಿಗದೆ ಕಷ್ಟಪಟ್ಟರೆ ಉಪವಾಸ, ವನವಾಸ, ವ್ರತ, ನಿಯಮ ಇವುಗಳನ್ನೇ ಮಾಡ್ಕೊಂಡಿತ್ತು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಸ್ವರ್ಗ ಸಿಗುತ್ತೆ ಅಂತ ಮಾತನ್ನು ನಾನು ಒಪ್ಪೋದಿಲ್ಲ. ನನಗೆ ಈ ಜನ್ಮದಲ್ಲೇ ಬಟ್ಟೆಗೆ ಹಿಟ್ಟಬೇಕು, ಮೈಗೆ ಬಟ್ಟೆ ಬೇಕು, ನನಗೆ ಅಂತಲ್ಲ ಜಗತ್ತಿನ ಜನರಿಗೆ ಅಂತ ಮಾತು ಹೇಳ್ತಾರೆ. ಬಹಳ ಅದ್ಭುತವಾಗಿದೆ ಅದು. ಆದ್ರೂ ಕೂಡ ಈ ದಾನ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಒಂದು ಪವಿತ್ರ ಕಾರ್ಯ ಅಂತ ಶ್ರೀಕೃಷ್ಣ ಕೂಡ ಹೇಳ್ತಾನೆ. ಯಜ್ಞ ದಾನ ತಪಕರ್ಮ ತತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞ ದಾನ ತಪ ಕರ್ಮ ಇವುಗಳನ್ನೆಲ್ಲ ಮಾಡ್ತಾ ಬರಬೇಕು. ಇದು ನಮ್ಮನ್ನು ಪಾವನಗೊಳಿಸುತ್ತದೆ. ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ದೋಷಗಳನ್ನ ಹೋಗಲಾಡಿಸಿ ದೋಷ ಮುಕ್ತವನ್ನಾಗಿ ಮಾಡಬೇಕಾದ್ರೆ ಇವುಗಳನ್ನು ಮಾಡ್ತಾ ಬರಬೇಕು. ಪ್ರತ್ಯಾಜ್ಯಂ ಬಿಡಬಾರದು, ಕಾರ್ಯಮೇವತತ್ತು ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಬಹಳ ಅದ್ಭುತವಾಗಿದೆ ಕೆಲವು ಹೇಳಿಕೆಗಳು. ಇಲ್ಲಿ ಇವನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಯಾರ್ಯಾರು ಆಗರ್ಭ ಶ್ರೀಮಂತರಾಗಿರ್ತಾರೋ, ನ್ಯಾಯಸಮ್ಮತವಾದಂತಹ ಸಂಪತ್ತಿನಿಂದ ವೈಭವಪೂರ್ಣರಾಗಿದ್ದಾರೋ ಅವರೆಲ್ಲ ಹಿಂದಿನ ದಿನದ ಬಗೆಯ ದಾನಾದಿ ಸತ್ಕರ್ಮಗಳ ಮಾಡಿದ್ರ ಫಲ ಅಂತ ಅರ್ಥ ಇವನು ಕೊಡ್ತಾ ಇದ್ದಾನೆ. ಅದು ನಿಜಕ್ಕೂ ನಿಜ, ಶಾಸ್ತ್ರ ಸಮ್ಮತವಾದಂತಹ ಮಾತು. ಉಪನಿಷತ್ತುಗಳು ಕೂಡ ಆ ಮಾತನ್ನ ಒಪ್ಕೊಳ್ಳುತ್ತೆ. ಈಗ ಶ್ರೀರಾಮಕೃಷ್ಣರು ಆ ಸುರೇಂದ್ರನ ಮಾತನ್ನೇ ಪುಷ್ಟೀಕರಿಸುತ್ತಾ ಹೇಳ್ತಾರೆ, ಯಾರಲ್ಲಿ ಹಣ ಇದೆಯೋ ಅವ್ರು ಹಾಗೆ ದಾನ ಮಾಡಬೇಕಾದ್ರೆ ನ್ಯಾಯ. ಬಳಿಕ ತ್ರೈಲೋಕನಿಗೆ ಹೇಳ್ತಾರೆ, ಜಯಗೋಪಾಲ ಸೇನ ಹತ್ರ ಹಣ ಇದೆ, ಆತ ದಾನ ಧರ್ಮಾದಿ ಕಾರ್ಯಗಳನ್ನ ಮಾಡಬೇಕು. ಆತ ಆಗ ಮಾಡದೆ ಇರುವುದು ಅಪಯಶಸ್ಕರವಾದದ್ದು. ಕೆಲವರಲ್ಲಿ ಹಣವಿದ್ರೂ ಕೂಡ ಕೃಪಣರಾಗಿರ್ತಾರೆ. ಅವರು ಸತ್ತ ನಂತರ ಅವರ ಹಣವನ್ನ ಯಾರು ಅನುಭವಿಸಬೇಕಾಗಿದೆಯೋ ಯಾರಿಗೆ ತಾನೇ ಗೊತ್ತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆದ್ರೆ ಈ ಕೃಪಣರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ,
ಸತ್ತ ಮೇಲೆ ಯಾರು ಬೇಕಾದ್ರೆ ತಗೊಳ್ಳಿ, ನನಗೇನಂತೆ ಇರುವಾಗ ಅದು ನನ್ನ ಜೊತೆ ಇರಬೇಕು. ಆ ಗಜನಿ ಮೊಹಮ್ಮದ ಹೊಳೆ ಹೊಡೆದ ಎಷ್ಟು ಸತ್ತಿ 7 ಬಾರಿ ಭಾರತವನ್ನು ಹೊಳೆ ಹೊಡೆದು ಅಪೂರ್ವವಾದಂತಹ ರತ್ನ ವಜ್ರ ವೈಡೂರ್ಯ ಇವುಗಳನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡ. ಅದೆಷ್ಟು ಸಂಗ್ರಹಿಸಿರ್ತಾನೆ ಏನು ಬಂತು. ಕೊನೆಗೆ ಒಂದು ದಿವಸ ಬಿಟ್ಟು ಹೋಗ್ತಕ್ಕಂಥ ಕಾಲ ಬಂತು. ಅವನಿಗೂ ಕೂಡ ಗೊತ್ತಾದಾಗ ಮಂತ್ರಿಗಳಿಗೆಲ್ಲ ಹೇಳಿದಂತೆ ತನ್ನ ಖಜಾನೆಗಳಲ್ಲಿ ಅಂತ ಅಪೂರ್ವವಾದಂತಹ ರತ್ನ ವಜ್ರ ವೈಡೂರ್ಯಗಳಿಗೆ ನೀವೇ ಹೋಗೋದೆಲ್ಲ ತಂದು ಮುಂದ್ಗಡೆ ರಾಶಿ ಹಾಕಿ ಅಂತ ಎಲ್ಲರೂ ತಂದು ರಾಶಿ ಹಾಕಿದ್ರಂತೆ. ಕೂತು ಅದನ್ನೇ ನೋಡ್ತಾ ಆಯ್ತು. ಎಲೆ ಇಕ್ಕರೆ ನೋಡ್ತಾ ಪ್ರಾಣ ಬಿಟ್ಟ. ಆದ್ರೆ ಕಣ್ಣನ್ನು ಮಾತ್ರ ನನ್ನ ಹೆಣವೂ ಸರಿಗೆ ಈ ಹೆಣವನ್ನು ನೋಡಲೇಬೇಕು. ಆದರೆ ಅವನ ಹೆಣವನ್ನ ಹತ್ತಗಳಿಗೆ ಹಾಕಿದ್ರು. ಈ ಹಣವನ್ನ ಎಲ್ಲರೂ ಲಪಟಾಯಿಸಿದ್ರು ಅಂತ ಹೇಳಿದ್ರೆ ಸರಿಯಾದ ಶಬ್ದ. ಎಲ್ಲ ಹಂಚಿಕೊಂಡು ಅಂತ ಹೇಳಿದ್ರೆ ಸರೋಗಿಲ್ಲ. ಸುಭಾಷಿತದಲ್ಲಿ ಒಂದು ಮಾತು ಬರುತ್ತೆ, ಯಾರು ಹಣವನ್ನು ಸುಮ್ಮನೆ ಕೂಡಿರ್ತಾನೋ ಅದಕ್ಕೆ ಏನು ಉಪಯೋಗಿಸ್ತೇನೆ ಯಾರು ಸುಮ್ಮನೆ ಕೂಡಿರ್ತಾನೋ ಆ ಹಣಕ್ಕೆ ಏನು ಗತಿಯಪ್ಪ ಅಂತಂದ್ರೆ ಒಂದೋ ಅದು ಕಳ್ಳ ಕಾಕರ ಪಾಲಾಗುತ್ತೆ, ಹೀಗೆ ಅದು ತಮ್ಮ ಬಂಧು ಬಳಗದವರಿಂದ ಅದು ರೂಢಿ ಆಗುತ್ತೆ. ಎಲ್ಲಿ ಹೋದ್ರೆ ಸರ್ಕಾರದವರು ಬಂದು ಎತ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತಿನ ಕಾಲ ಸರ್ಕಾರ ಎಂಥದ್ದು ಅಂತಂದ್ರೆ ಕಳ್ಳಕಾಕರಿಗೂ ಬಿಡೋದಿಲ್ಲ, ಬಂಧುಗಳಿಗೂ ಬಿಡೋದಿಲ್ಲ. ಇವಾಗ ಮಕ್ಕಳೇ ಬರ್ತಾರೆ. ಬಹುಶಃ ಅವನು ಇನ್ನೊಂದು ದಿವಸ ಬಂದು ರೈಡ್ ಮಾಡಿದ್ರೆ ಆಶ್ಚರ್ಯ. ಜಯಗೋಪಾಲ್ ಸೇನ ಅಂತಹ ಜಿಪುಣ್ಣಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗೆ ಅವನು ದಾನ ಮಾಡದೇ ಇರತಕ್ಕಂಥದ್ದು, ಸದುಪಯೋಗ ಪಡದೇ ಇರತಕ್ಕಂಥದ್ದು ಅವನ ಪಾಲಿಗೆ ಅಪಾಯ ಯಶಸ್ಕರವಾದದ್ದು ಅಂತ. ಬಹುಶಃ ಅವನ ಮನೆಯ ಸುತ್ತಮುತ್ತ ಇರತಕ್ಕಂಥ ಜನ ಇವತ್ತಿಗೂ ಕೂಡ ಹೇಳ್ತಾ ಇರ್ಬೋದು, ಇಲ್ಲೊಬ್ಬ ಜಯಗೋಪಾಲ್ ಸೇನ ಇದ್ದ, ಆ ಜಿಪುಣ ತಾನು ತಿನ್ನದೆ ಇತರಿಗೂ ಕೊಡದೆ ಪ್ರಾಣ ಬಿಟ್ಟ ಅಂತ ಇವತ್ತಿಗೂ ಕೂಡ ಹೇಳ್ತಾ ಇರ್ಬೋದು. ಯಾರಿಗೊತ್ತು ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನ ಇದೇ ಅಪಯಶಸ್ಸು ಅನ್ನೋದನ್ನ ಅವನು ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಜನ ಅದು ಪಾರಂಪರ್ಯವಾಗಿ ಆ ಮಾತು ಬರ್ತಾ ಇರುತ್ತೆ, ಧ್ವನಿಸ್ತಾ ಇರ್ತದೆ, ಧ್ವನಿಸ್ತಾ ಇರ್ತದೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಅಂದು ಜಯಗೋಪಾಲ್ ಸೇನ ಇಲ್ಲಿ ಬಂದಿದ್ದ, ಗಾಡಿ ಮಾಡ್ಕೊಂಡು ಬಂದಿದ್ದ. ಆದ್ರೆ ಆ ಗಾಡಿಯಲ್ಲಿ ಲಾಂಧ್ರಗಳಿದ್ವೋ ಬಟ್ ಎಲ್ಲ ಹೊಡೆದೋಗಿತ್ತು. ಕುದುರೆ, ಆ ಗಾಡಿಯ ಕುದುರೆ ಕಟುಕನಿಗೂ ಬೇಡದ ಹಾಗೆ ಇದ್ರು. ಗಾಡಿ ಹೊಡೆಯುವ ಗೊತ್ತಾ, ಈಗ ತಾನೇ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಿಂದ ಬಿಡುಗಡೆ ಹೊಡಿತು ಬಂದಿದ್ದಾನೋ ಏನೋ ಎಂಬಂತೆ ಇದ್ದ. ಆಮೇಲೆ ಈ ಜಯಗೋಪಾಲ್ ಸೇನ ನನಗಾಗಿ ಒಂದೆರಡು ಒಳಗೆ ದಾಳಿಂಬೆ ಹಣ್ಣಿದ್ದ. ಎಂಥ ಅದ್ಭುತವಾದ ವರ್ಣನೆ ನೋಡಿ, ಹೇಗೆ ಹೇಳ್ಬಿಟ್ಟಿದ್ದಾರೆ ನೋಡಿ. ಅಂದು ಜಯಗೋಪಾಲ್ ಸೇನ ಇಲ್ಲಿಗೆ ಬಂದಿದ್ದ, ಗಾಡಿ ಮಾಡ್ಕೊಂಡು ಬಂದಿದ್ದ. ಗಾಡಿಯಲ್ಲಿ ಒಡೆದು ಹೋದ ಲಾಂಧ್ರಗಳಿದ್ವು, ಕುದುರೆ ಕಟುಕನಿಗೂ ಬೇಡದಾಗಿದ್ವು. ಗಾಡಿ ಹೊಡೆಯುವ ಈಗ ತಾನೇ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗೆ ಬಿಡುಗಡೆ ಹೋಗಿ ಬಂದಿದ್ದಾರೋ ಏನೋ ಅನ್ನುವಂತ ಇದ್ದ. ನನಗಾಗಿ ಒಂದೆರಡು ಒಡೆದ ದಾಳಿಂಬೆ ಇದಕ್ಕೆ ವ್ಯವಸ್ಥೆ ಬಿಟ್ರೆ ಸಾಹಸಿ ಹೊರಟೋಗ್ಬಿಡುತ್ತೆ. ಇದನ್ನು ಸ್ವಲ್ಪ ಬಾಯ್ಪಾಠ ಮಾಡಿ ಸ್ವಲ್ಪ ಹಾಗೆ ನೆಲಕ್ಕೆ ಹಾಕಬೇಕು. ಶ್ರೀರಾಮಕೃಷ್ಣ ಇಂಥವುಗಳನ್ನೆಲ್ಲ ಗಮನಿಸಿ ಏನು ಸಮಾಧಿಸ್ಥ ಪುರುಷರು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.